ಕೋಲೋರೆಕ್ಟಲ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಮೋಸ್ಟ್ ಅಲಾರ್ಮಿಂಗ್ಲಿ ಏನಪ್ಪ ಅಂದ್ರೆ ಅರ್ಲಿ ಸೈನ್ಸ್ ಇದರದ್ದು ಏನಿರುತ್ತೆ, ಏನಿರಬಹುದು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೇಮ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಒಂದು ಸೆಕೆಂಡ್ ಏನಪ್ಪ ಅಂದರೆ ನೀವು ಸಡನ್ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸಡನ್ ಆಗಿ ಏನು ಮಾಡ್ತೀರಾ, ಓಕೆ ನಾನು ಡಯಟ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಖುಷಿ ಪಡೋಕ್ಕಿಂತ ದಟ್ ಈಸ್ ಎಕ್ಸಾಕ್ಟ್ಲಿ ನೀವು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ವೆಯ್ಟ್ ರಿಡ್ಯೂಸ್ ಮಾಡಿದ್ದೀರಾ ಅಂದರೆ ದಟ್ ಈಸ್ ಆಲ್ಸೋ. ಅಂದರೆ ಪೈಲ್ಸ್ ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ಗೆ ಹೋಗಿ ಆ ಥರ ಪ್ರಾಬ್ಲಮ್ ಆಗುತ್ತಾ? ಯಾವ ಏಜು ಅಥವಾ ವಾಟ್ ಇಸ್ ದಟ್ ಸ್ಕ್ರೀನಿಂಗ್ ಆರ್ ಟೆಸ್ಟ್ ದಟ್ ದೇ ಹ್ಯಾವ್ ಟು ಗೋ ಥ್ರೂ? ಇವಾಗ ಎಲ್ಲ ಪೇಷಂಟ್ಸ್ಗೂ ಸರ್ಜರಿ ಬೇಕಾಗುತ್ತೆ, ಅವಶ್ಯಕತೆ ಇದೆಯಾ? ಈಗ ನೀವು ಹೇಳ್ದಂಗೆ 90% ಪೇಷಂಟ್ಸ್ಗಳು ಏನಾಗುತ್ತೆ, ಬ್ಲೀಡಿಂಗ್ ಬಂತು ಅಂದರೆ ಓಕೆ ಪೈಲ್ಸ್ ಇದೆ, ಆ ಥರದಿರೋ ನಾಟಿ ವೈದ್ಯರಿಗೆ ತೋರಿಸ್ಕೊಳ್ಳೋಣ ಅಥವಾ ಹೋಮಿಯೋಪತಿ ಆ ಥರ ತೋರಿಸ್ಕೊಳ್ಳೋಣ ಅಂತ ಹೋಗ್ತಾರೆ. ಅಗೇನ್ ಅದನ್ನು ಮಿಸ್ರೆಡ್ ಮಾಡ್ತಾರೆ. ಸೊ ಎಲ್ಲ ಪೇನ್ಲೆಸ್ ಬ್ಲೀಡಿಂಗು ಪೈಲ್ಸ್ ಆಗಿರಬೇಕು ಅಂತಲೂ ಏನೂ ಇಲ್ಲ. ನಿಜ ಹೇಳಬೇಕಂದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಈಸ್ ಒನ್ ಆಫ್ ದ ಓಕೆ. ಸೊ ಇದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಡಯಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ RJ ಶ್ರೀವಿದ್ಯಾ. ಸೂಪರ್ ಹಿಟ್ಸ್ 93.5 ರೆಡ್ FM ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಜೊತೆಯಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಡಾಕ್ಟರ್ ರಕ್ಷಿತ್ ಶೃಂಗೇರಿ. ಇವರು ಸದ್ಯಕ್ಕೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆ್ಯಂಡ್ ರೋಬೋಟಿಕ್ ಸರ್ಜನ್, ಕ್ಲಿಯರ್ ಮೆಡಿ ರೇಡಿಯಂಟ್ ಹಾಸ್ಪಿಟಲ್ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್. ಪ್ರೋಗ್ರಾಮ್ಗೆ ನಿಮಗೆ ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು, ಧನ್ಯವಾದಗಳು. ಇಟ್ ಇಸ್ ಮೈ ಆನರ್ ಟು ಸ್ಪೀಕ್ ಅಬೌಟ್ ಕ್ಯಾನ್ಸರ್ ಅವೇರ್ನೆಸ್. ಪ್ಲೆಷರ್. ಡಾಕ್ಟರ್, ಇವಾಗ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾತಾಡೋಣ ಇವತ್ತಿನ ದಿನ. ಅದಲ್ದಲೆ ಇನ್ ಜನರಲ್ ಆಲ್ಸೋ ವಿಲ್ ಟಾಕ್ ಅಬೌಟ್ ಕ್ಯಾನ್ಸರ್. ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ಏನು ಮೊದಲನೇದಾಗಿ? ಈಗ ನಮ್ಮ ದೇಹದಲ್ಲಿ ಹೊಟ್ಟೆ ಅಂತೀವಿ, ಅದಾದಮೇಲೆ ಸಣ್ಣ ಕರಳು, ದೊಡ್ಡ ಕರಳು ಅಂತ ಕರಿತೀವಿ. ಸೊ ದೊಡ್ಡ ಕರಳು ದ ಲಾರ್ಜ್ ಇಂಟೆಸ್ಟೈನ್ಸ್ಗೆ ಕೋಲಾನ್ ಅಂತ ಕರಿತೀವಿ, ದ ಎಂಡ್ ಪಾರ್ಟಿಗೆ ರೆಕ್ಟಮ್ ಅಂತ ಕರಿತೀವಿ. ಸೊ ನಾವು ಏನೇ ತಿಂತೀವಿ, ಹಾಳು ಮೂಳು ಏನೇ ತಿಂದ್ರೂ ಲಾಸ್ಟಿಗೆ ಹೋಗೋದು ಕೋಲಾನು ರೆಕ್ಟಮಿಂದ ಪಾಸ್ ಆಗಬೇಕು. ಸೊ ನಾವು ತಿನ್ನೋದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಆ ಕೋಲೋರೆಕ್ಟನು ನಮಗೆ ತೊಂದರೆ ಕೊಡುತ್ತೆ. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಮೋಸ್ಟ್ ಅಲಾರ್ಮಿಂಗ್ಲಿ ಏನಪ್ಪ ಅಂದರೆ ಯಂಗರ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಭಾಳ ಇಂಪಾರ್ಟೆಂಟು. ಸೊ ಕೋಲಾನ್ ಅಂಡ್ ರೆಕ್ಟಮ್ ದೇ ಆರ್ ಕಾಲ್ಡ್ ಸೆಕೆಂಡ್ ಬ್ರೈನ್. ಗಟ್ನ ಸೆಕೆಂಡ್ ಬ್ರೈನ್ ಆಫ್ ಬಾಡಿ ಅಂತ ಕರೀತಾರೆ. ಸೊ ದ ಗಟ್ ಹೆಲ್ತ್ ಏನಂತ ನಾವು ಐ ಥಿಂಕ್ ಎವ್ರಿವೇರ್ ಗಟ್ ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಡೀತಾ ಇದೆ. ಸೊ ಗಟ್ ಹೆಲ್ತ್ ಅಂದರೆ ನಥಿಂಗ್ ಬಟ್ ದಿಸ್ ಕೋಲಾನ್ ಅಂಡ್ ರೆಕ್ಟಮ್. ಓಕೆ ಡಾಕ್ಟರ್, ಇನ್ನೂ ಸಿಂಪಲ್ ವರ್ಡ್ಸ್ ಆಗಿ ಹೇಳೋದಾದ್ರೆ, ಇವಾಗ ಐ ಆಮ್ ನಾಟ್ ಫ್ರಮ್ ಎ ಸೈನ್ಸ್ ಬ್ಯಾಕ್ಗ್ರೌಂಡ್. ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಅಂದ್ರೆ ಪ್ಲೇಸ್ ವೇರ್ ವಿ ಪಾಸ್ ಸ್ಟೂಲ್ಸ್, ಆ ಜಾಗಕ್ಕೆ ಕ್ಯಾನ್ಸರ್ ಬರೋದನ್ನ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ನಾವು ಊಟ ಮಾಡಿದ್ದು ಹೊರಗಡೆ ಎಕ್ಸ್ಕ್ರೀಟ್ ಆಗೋದಕ್ಕೆ ಮೋಷನ್ ಪಾಸ್ ಮಾಡೋ ಸ್ಟೂಲ್ಸ್ ಅಂತ ಏನ್ ಕರಿತೀವಿ, ಆ ಜಾಗಕ್ಕೆ ಕೋಲೋರೆಕ್ಟಮ್ ಅಂತ ಕರಿತೀವಿ. ಸೊ ದಟ್ ಈಸ್ ಒಂದು ಲಾರ್ಜ್ ಪಾತ್ ಇರುತ್ತೆ, ಲಾರ್ಜ್ ಕೋಲಾನ್ ಅಂತೀವಿ, ಲಾಸ್ಟ್ ಪಾರ್ಟ್ ರೆಕ್ಟಮ್ ಅಂತ ಕರಿತೀವಿ. ಇಟ್ಸ್ ಸ್ಟೂಲ್ ಪಾಸ್ ಮಾಡೋ ಜಾಗಕ್ಕೇನೆ ಕೋಲೋರೆಕ್ಟಮ್ ಅಂತ ಕರಿತೀವಿ. ಅರ್ಲಿ ಸೈನ್ಸ್ ಇದರದ್ದು ಏನಿರುತ್ತೆ, ಏನಿರಬಹುದು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೇಮ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಒಂದು ಬ್ಲೀಡಿಂಗ್ ಆಗುತ್ತೆ, ಪೇನ್ಲೆಸ್ ಬ್ಲೀಡಿಂಗ್ ಅಂತ ಕರಿತೀವಿ. ಪೇನ್ಲೆಸ್ ಬ್ಲೀಡಿಂಗ್ ಸಡನ್ ಆಗಿ ನಿಮ್ಮ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅಥವಾ ನೀವು ಇದ್ರಲ್ಲಿ ಫ್ಲಶ್ ಕಮೋಡಲ್ ಕೂತಿರ್ತೀರಾ, ಫ್ಲಶ್ ಮಾಡ್ತೀರಾ, ಯು ಕ್ಯಾನ್ ಸಿ ದ ಬ್ಲಡ್. ಮೋಸ್ಟ್ ಇಂಪಾರ್ಟೆಂಟ್ ಸೈನ್ ಅಂತಂದ್ರೆ ಪೇನ್ಲೆಸ್ ಬ್ಲೀಡಿಂಗ್. ಸೆಕೆಂಡ್ ಏನಪ್ಪಾ ಅಂದ್ರೆ ನೀವು ಸಡನ್ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸಡನ್ ಆಗಿ ಏನ್ ಮಾಡ್ತೀರಾ, ಓಕೆ ನಾನು ಡಯಟ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಖುಷಿ ಪಡೋಕ್ಕಿಂತ ದಟ್ ಈಸ್ ಎಕ್ಸಾಕ್ಟ್ಲಿ ನೀವು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ವೆಯ್ಟ್ ರಿಡ್ಯೂಸ್ ಮಾಡಿದ್ದೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಕೋಲೋರೆಕ್ಟಲ್ ಕ್ಯಾನ್ಸರ್ದು ಸೈನ್. ಸೆಕೆಂಡ್ ಏನಾಗುತ್ತೆ, ನಿಮ್ದು ಮೋಷನ್ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಮೋಷನ್ ಹೋಗ್ತಾ ಇರ್ತೀರಾ, ಜೊತೆಗೆ ಒಂದ್ಸತಿ ಕಾನ್ಸ್ಟಿಪೇಷನ್ ಆಗುತ್ತೆ, ಒಂದ್ಸತಿ ಲೂಸ್ ಟೂಲ್ಸ್ ಆಗುತ್ತೆ, ಅಥವಾ ಒನ್ ಟೂ ಡೇಸ್ ಪಾಸೇ ಮಾಡಲ್ಲ. ಇದಕ್ಕೆ ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಇದು ಕೂಡ ಒನ್ ಆಫ್ ದ ಅರ್ಲಿಯೆಸ್ಟ್ ಸೈನ್. ಆಮೇಲೆ ಏನಾಗುತ್ತೆ, ಸಡನ್ ಆಗಿ ನಿಮ್ಗೆ ಬ್ಲಾಟಿಂಗ್ ಸೆನ್ಸೇಷನ್ ಆಗುತ್ತೆ, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಅಥವಾ ಒಂಥರ ದಪ್ಪ ಫೀಲ್ ಆಗೋದು. ಸೊ ಈ ಸೈನ್ ನೆಗ್ಲೆಕ್ಟ್ ಆಗೋದು ಜಾಸ್ತಿ, ಬಿಕಾಸ್ ಇದು ಯಾವುದು ನಿಮ್ಗೆ ಪೇನ್ ಕೊಡಲ್ಲ. ಏನಾಗುತ್ತೆ, ಇದು ಇಂಡೈಜೆಷನ್ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಕಮ್ಯುನಿಟಿಲಿ ಹಾಗೇನೆ ಜಾಸ್ತಿ. ನೀವು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಏನೋ ಬ್ಲೀಡಿಂಗ್ ಆಯ್ತು, ಏನಾರು ಮಾತ್ರೆ ಕೊಡಿ ಅಂತಾರೆ, ಅಥವಾ ಯಾಕೋ ಬೇದಿ ಆಗ್ತಾ ಇಲ್ಲ, ಅಥವಾ ಹೊಟ್ಟೆ ಕಟ್ಟಿದೆ, ಕರೆಕ್ಟಾಗಿ ಮೋಷನ್ ಪಾಸ್ ಮಾಡೋಕ್ಕೆ ಮಾತ್ರೆ ಏನಾರು ಕೊಡಿ ಅಂತಾರೆ. ಸೊ ಇದೆಲ್ಲ ಏನಾಗುತ್ತೆ, ಈ ಅರ್ಲಿ ಸೈನ್ಸ್ ಎಲ್ಲ ತುಂಬ ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ನಾವು ದೇ ವಿಲ್ ಕಮ್ ಅಟ್ ಲಾಸ್ಟ್ ಸ್ಟೇಜಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದಷ್ಟು ಒಳ್ಳೇದು. 43 and 40 ಇಯರ್ಸ್ ಆದ್ಮೇಲೆ ಯೂಶಲಿ ಕೋಲಾನ್ ಸ್ಕ್ರೀನಿಂಗ್ ಅಂತ ನಾವು ಮಾಡ್ತೀವಿ. ಅಂದ್ರೆ ಪೈಲ್ಸ್ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ಗೆ ಹೋಗಿ ಆ ಥರ ಪ್ರಾಬ್ಲಮ್ ಆಗುತ್ತಾ, ಅಥವಾ ನೀವು ಕೇಸಸ್ ಯಾವ ರೀತಿ ಜಾಸ್ತಿ ನೋಡಿ? ಈಗ ನೀವು ಹೇಳ್ದಂಗೆ 90%
ಪೇಷಂಟ್ಸ್ಗಳು ಏನಾಗತ್ತೆ ಬ್ಲೀಡಿಂಗ್ ಬಂತು ಅಂದರೆ ಓಕೆ ಪೈಲ್ಸ್ ಇದೆ ಆ ಥರದಿರೋ ನಾಟಿ ವೈದ್ಯರಿಗೆ ತೋರಿಸ್ಕೊಳ್ಳೋಣ ಅಥವಾ ಹೋಮಿಯೋಪತಿ ಆ ಥರ ತೋರಿಸ್ಕೊಳ್ಳೋಣ ಅಂತ ಹೋಗ್ತಾರೆ. ಅಗೇನ್ ಅದನ್ನು ಮಿಸ್ರೆಡ್ ಮಾಡ್ತಾರೆ. ಸೊ ಎಲ್ಲ ಪೇನ್ಲೆಸ್ ಬ್ಲೀಡಿಂಗು ಪೈಲ್ಸ್ ಆಗಿರಬೇಕು ಅಂತಲೂ ಏನೂ ಇಲ್ಲ. ಸೊ ತೋರಿಸ್ಕೊಳ್ಳೋದ್ರಲ್ಲಿ ಏನು ಮುಚ್ಕರೋ ಅನ್ನೋದಿಲ್ಲ. ಸೊ ಏನಾಗುತ್ತೆ ಅದೇ ಪೈಲ್ಸ್ ಅನ್ಕೊಂಡು ಏನು ಮಾಡ್ಬಿಡ್ತಾರೆ, ಲೋಕಲ್ ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ, ಲೋಕಲ್ ಏನೋ ಔಷಧಿ ಹಚ್ತಾ ಇರ್ತಾರೆ. ಸೊ ಅಲ್ಲಿ ಆಲ್ರೆಡಿ ನಿಮ್ಗೊಂದು ಅಲ್ಸರ್ ಆಗಿರುತ್ತೆ ಬಿಕಾಸ್ ಆಫ್ ಕ್ಯಾನ್ಸರ್. ನೀವು ಮಾಡೋ ಲೋಕಲ್ ಅಪ್ಲಿಕೇಶನಿಂದನೂ ಇನ್ನೂ ಜಾಸ್ತಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಹರಡಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಪೈಲ್ಸ್ ಅನ್ನೋದು ಇರ್ಬೋದು, ಬಟ್ ಆಲ್ವೇಸ್ ಚೆಕ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಬ್ರೆಸ್ಟ್ ಕ್ಯಾನ್ಸರ್ ಕೇಳಿರ್ತೀವಿ ಅಥವಾ ಲಂಗ್ ಕ್ಯಾನ್ಸರ್ ಕೇಳ್ತೀವಿ ಅಥವಾ ಬೇರೆ ಬೇರೆ ರೀತಿದು. ಕೋಲೋರೆಕ್ಟಲ್ ಸ್ವಲ್ಪ ಕಡಿಮೆನಾ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಹೇಗೆ ಹೇಳ್ತೀರಿ ಇದನ್ನು? ಈಗ ಪ್ರಪಂಚದಲ್ಲಿ ನೀವು ನಮ್ಗೆ ಕೇಳೋದಾದರೆ ಬ್ರೆಸ್ಟ್ ಕ್ಯಾನ್ಸರು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿರುತ್ತೆ ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸು ಅದೆಲ್ಲ ಆಗಿರ್ಬೋದು. ಬಟ್ ನಮ್ಗೆ ಈಗ ಫ್ರೈಟ್ನಿಂಗ್ ಏನಪ್ಪ ಅಂತಂದರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಇಟ್ಸ್ ಯಂಗರ್ ಏಜ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಮೋಸ್ಟ್ ಅಲಾರಾಮಿಂಗ್. ಸೊ ಏನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ದು ಈಗ ಆಲ್ರೆಡಿ ವಿ ಆರ್ ಇನ್ ದಿ ಫಾಸ್ಟ್ ಎರಾ. ಸೊ ಫಾಸ್ಟ್ ಫುಡ್ಡು ಫಾಸ್ಟ್ ಎರ ಎಲ್ಲ ಫಾಸ್ಟಾಗಿ ಆಗಬೇಕು. ಸೊ ನಾವು ಪ್ರೊಸೆಸ್ ಫುಡ್ಸ್ಗಳು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ, ರೆಡಿ ಟು ಕುಕ್ ಫುಡ್ಗಳು ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಬಿಕಾಸ್ ಟೈಮ್ನ ಸೇವ್ ಮಾಡಬೇಕು, ಬೇಗ ಫಾಸ್ಟಾಗಿ ಆಫೀಸಿಗೆ ಹೋಗಬೇಕು, ವಾಟ್ ಎವರ್ ಇಟ್ ಈಸ್. ಸೊ ನಾವು ಗಟ್ ಹೆಲ್ತ್ನ ಭಾಳ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ವರ್ಡಲ್ಲಿ ಅದ್ರ ಕೇಳಿ ಬರ್ತಾ ಇಲ್ಲ ಅಥವಾ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ಅಂತ ಏನಾಗ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಕೋಲನ್ ಕ್ಯಾನ್ಸರ್ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ ಆ್ಯಂಡ್ ಅಲಾರಾಮಿಂಗ್ಲಿ ಯಂಗರ್ ಪಾಪ್ಯುಲೇಷನ್ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಈಗ ನಾವು ಈ ಚಿಕ್ಕ ಮಕ್ಕಳಲ್ಲೇ ನಾವು ಹಠ ಮಾಡ್ತಾರೆ ಅಂತ ಆರ್ಡ್ರ್ ಮಾಡಿ ಕೊಡೋದೆಲ್ಲ ಉಂಟು ಫಾಸ್ಟ್ ಫುಡ್ಗಳನ್ನ. ಐ ಥಿಂಕ್ ಈಗ ಹೊರಗಡೆ ಫಾಸ್ಟ್ ಫುಡ್ಡಲ್ಲಿ ಜಂಕ್ ಫುಡ್ಡಲ್ಲಿ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಕಲರಿಂಗ್ ಏಜೆಂಟ್ಸ್ ಹಾಕ್ತಾರೆ. ಇದೆಲ್ಲ ಕಾರ್ಸಿನೋಜನ್ ಗೊತ್ತಿದ್ರು ಕೂಡ ಕೆಲವು ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಕೋಲಾನ್ ಕ್ಯಾನ್ಸರ್ ಸಂಖ್ಯೆ ಈಗ ಕಮ್ಮಿ ಇದ್ರೂ ಬಟ್ ಮುಂದಿನ ದಿನಗಳಲ್ಲಿ ಹೆಚ್ಚುಕೊಟ್ಲಿಲ್ಲ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ನು ಬೀಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಗೇನ್ ಕೋಲಾನ್ ಕ್ಯಾನ್ಸರ್ ಏನಕ್ಕೆ ಅಂತಂದರೆ ಇಟ್ ಇಸ್ ಎ ಡಿಸೀಸ್ ಆಫ್ ಲೈಫ್ ಸ್ಟೈಲ್ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಡಿಸೀಸಿಂದ ಭಾಳ ಇದಾಗುತ್ತೆ. ಸೊ ಇಂಪಾರ್ಟೆಂಟ್ ಡಯಟ್ ಹೇಳಬೇಕು ಅಂದರೆ ಫೈಬರ್ ಡಯಟಿಂದ ಹಿಡಿದು ನಾವು ಏನು ತಿಂತೀವಿ ಅದರಿಂದನೂ ಭಾಳ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಡಯಟು, ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಸ್ಟ್ರೆಸ್ ಲೆವೆಲ್ ಆಲ್ ದಿಸ್ ವಿಲ್ ಕಾಂಟ್ರಿಬ್ಯೂಟ್ ಟು ದ ಕೋಲಾನ್ ಕ್ಯಾನ್ಸರ್ಸ್. ನಿಜ ಹೇಳ್ಬೇಕಂದ್ರೆ ಕೋಲಾನ್ ಕ್ಯಾನ್ಸರ್, ಕೋಲೋರೆಕ್ಟಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಸೊ ಇದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಡಯಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಓಕೆ, ಫ್ಯಾಂಟಾಸ್ಟಿಕ್. ನಮ್ಮ ಜನರೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗಿನ ಜನರೇಷನ್ ಅವ್ರಿಗೆ ಫಿಟ್ನೆಸ್ ಅನ್ನೋದು ನಮ್ಮ ರೊಟೀನಲ್ಲಿ ಇರಬೇಕು, ನಾವು ಅಟ್ಲೀಸ್ಟ್ ಒಂದು ಬೇಸಿಕ್ ಎಕ್ಸಸೈಸ್ ಇರಬೇಕು ಅಂತೆಲ್ಲ ಇರುತ್ತೆ. ಜೊತೆಗೆ ಎಲ್ಲರೂ ಡಯಟ್ ಮಾಡೋದು ತುಂಬ ಫ್ಯಾನ್ಸಿ ಆ್ಯಂಡ್ ಫ್ಯಾಷನಬಲ್ ಆಗಿಬಿಟ್ಟಿದೆ. ಸೊ ಪ್ರಾಬ್ಲಿ ದಿಸ್ ಕೀಟೋ ಡಯಟ್ ಇರ್ಬೋದು ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಇದರಿಂದ ಡೈಜೆಷನ್ ಅಥವಾ ಅವರ ಫುಡ್ ವ್ಯತ್ಯಾಸ ಆಗಿ ಆ್ಯಡೆಡ್ ಟು ದಟ್ ಜಂಕ್ ಫುಡ್ಡು ತಿಂದು ಆ ಥರ ಏನಾದರೂ ಕೊಲೋರೆಕ್ಟಲ್ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ದ ಎವಿಡೆನ್ಸ್ ಆ ಥರ ಏನೂ ಇಲ್ಲ. ಬಟ್ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಮ್ಮದು ಬಾಡಿದೊಂದು ಸರ್ಕೇಡಿಯಂ ರಿದಮ್ ಅಂತ ಇರುತ್ತೆ. ನೀವು ಬಾಳಿಗೆ ಮಾರ್ನಿಂಗ್ ಹೇಳ್ತೀರಾ, ಸೊ ಮಾರ್ನಿಂಗ್ ಹೇಳಿದಾಗ ದೇರ್ ಇಸ್ ಅ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಥರನೇ ಈ ಟೈಮಿಗೆ ಫಾರ್ ಎಕ್ಸಾಂಪಲ್ 8 o'clock ಬ್ರೇಕ್ಫಾಸ್ಟ್ ಮಾಡ್ತೀರಾ, ಆಫ್ಟರ್ನೂನ್ ಲೆವೆಲ್ಗೆ ಈ ಟೈಮ್ ಫುಡ್ ತಗೋತೀರಾ, ಲಂಚ್ ತಗೋತೀರಾ, ನೈಟ್ 6-7 ಒಳಗೆ ಐಡಿಯಲಿ ದಟ್ ಈಸ್ ಅ ಡಿನ್ನರ್ ಟೈಮ್. ಸೊ ಇದು ನಾರ್ಮಲ್ ರೂಟೀನ್. ಸೊ ನೀವು ಕನ್ಸಂಪ್ಷನ್ ಅಲ್ಲೇ ಬ್ಯಾಲೆನ್ಸ್ ಡಯಟ್ ಅಂತ ಕರೀತಾರೆ. ಸೊ ಪ್ರೋಟೀನು, ಕಾರ್ಬೋಹೈಡ್ರೇಟ್, ಫೈಬರ್ ಡಯಟ್ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಓಕೆ, ಸೊ ಕೀಟೋ ಡಯಟ್ ಇಂದ ತೂಕ ಕಮ್ಮಿ ಆಗುತ್ತೆ. ಅದು ದೇರ್ ಆರ್ ದ ರ್ಯಾಪಿಡ್ weight loss is also not good. ಸೊ ಡಯಟ್ ಬ್ಯಾಲೆನ್ಸ್ಡ್ ಇರಬೇಕು. ಇಟ್ ಈಸ್ ನಾಟ್ ಎಕ್ಸಾಜರೇಟೆಡ್ ಡಯಟ್ಸ್. ಪ್ರೋಟೀನ್ ಡಯಟ್ ಬ್ಯಾಲೆನ್ಸ್ ಇರಬೇಕು, ಎಕ್ಸಾಜರೇಟೆಡ್ ಆಗಿರಬಾರ್ದು. ವಾಟ್ ಎವರ್ ಯು ಡೂ ಶುಡ್ ನಾಟ್ ಬಿ ಎಕ್ಸಾಜರೇಟೆಡ್, ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್. ಸೊ ನಮ್ದು ಬಾಡಿಲಿ ಇಟ್ ಈಸ್ ಫ್ರಮ್ ದ ಬರ್ತ್ ಇಟ್ ಹ್ಯಾಸ್ ಮೇಡ್ ದಟ್ ನಮ್ದು ಬಾಡಿ ಸರ್ಕೇಡಿಯಂ ರಿದಮ್. ಈ ಟೈಮಿಗೆ ಬ್ರೇಕ್ಫಾಸ್ಟ್, ಅದಕ್ಕೆ ಬ್ರೇಕ್ಫಾಸ್ಟ್ ಅಂತೀವಿ. ಫಾಸ್ಟ್ ಬಿಕಾಸ್ ಓವರ್ ನೈಟ್ ಏನೂ ತಿಂದಿರಲ್ಲ, ಅರ್ಲಿ ಮಾರ್ನಿಂಗ್ ಫಾಸ್ಟಿಂಗ್ ಬ್ರೇಕ್ ಮಾಡಿ ಬ್ರೇಕ್ಫಾಸ್ಟ್ ಅಂತೀವಿ. ಸೊ ವಿಲ್ ಬ್ರೇಕ್ ದ ಫಾಸ್ಟ್. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ಲ, ಮಾರ್ನಿಂಗ್ ರಾಜಂತರ, ಮಧ್ಯಾಹ್ನ ಸೇವಕಂತರ, ರಾತ್ರಿ ಭಿಕ್ಷುಕನ ತರ ತಿನ್ಬೇಕು ಅಂತ. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ ಡಯಟ್. ಸೊ ಸುಮಾರು ಜನ ಪೇಷಂಟ್ಸ್ಗಳು ಬಂದು ಕೇಳ್ತಾರೆ, ಸರ್ ಡಯಟ್ ಮಾಡೋದ್ರಿಂದ ಕ್ಯಾನ್ಸರ್ ಕಂಟ್ರೋಲ್ ಬರುತ್ತೆ ಅಂತ. ಸೊ ಡಯಟ್ ಮಾಡೋದ್ರಿಂದ ಕ್ಯಾನ್ಸರ್ ಕಂಟ್ರೋಲಿಗೆ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಬ್ಯಾಲೆನ್ಸ್ ಡಯಟ್. ಸೊ ಕೀಟೋ ಡಯಟ್ ಆಗಲಿ ಇದೆಲ್ಲ
ಡೈರೆಕ್ಟ್ ಲಿಂಕು ಇಲ್ಲ ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ ಅಂತ, ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಡೈರೆಕ್ಟ್ ಲಿಂಕ್ ಇಲ್ಲ. ಹೇಳೋಕೆ ಸಾಧ್ಯ. ಬಟ್ ನಮ್ಮ ಬಾಡಿಗೆ ಏನು ಬೇಕು, ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಏನು ಬೇಕು, ಪ್ರೋಟೀನ್ಸ್ ಏನು ಬೇಕು, ವೈಟಮಿನ್ಸ್ ಏನು ಬೇಕು, ಫೈಬರ್ ಡಯಟ್ ಏನು ಬೇಕು, ಇದು ಬ್ಯಾಲೆನ್ಸ್ ಆಗಿರಬೇಕು. ಸೊ ಎಕ್ಸಾಜರೇಟೆಡ್ ಯಾವತ್ತೂ ಒಳ್ಳೇದಲ್ಲ. ಓಕೆ. ಸೊ ಕಮಿಂಗ್ ಟು ದ ಪಾರ್ಟ್ ಆಫ್ ಕ್ಯಾನ್ಸರ್, ಇವಾಗ ನಾವು 5 ಸಾವು ನಮಗೆ ಬಂತು ಅಂತಂದ್ರೆ ಡೆತ್ ರೇಟ್ಸ್ ಅಲ್ಲಿ ಇವಾಗ 5ರಲ್ಲಿ 3 ಜನ ಕ್ಯಾನ್ಸರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಕರೆಂಟ್ಲಿ ನಾನು 10 years ಬ್ಯಾಕ್ ಇಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇರೋದು. ಸೊ ಸಂಖ್ಯೆ ಅಬ್ವಿಯಸ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ತರನೇ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಎಲ್ಲ ಕಡೆನೂ ಜಾಸ್ತಿ ಆಗ್ತಾ ಇದೆ. ಸೊ ಅಲಾರಾಮಿಂಗ್ಲಿ ಹೈ ಅನ್ನೋಕ್ಕಿಂತ ಜಾಸ್ತಿ ಇನ್ನೊಂದು ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್. ಒಂದು ಲೈಫ್ ಸ್ಟೈಲು, ಸೆಕೆಂಡ್ ಏನಾಗಿದೆ ನಮ್ದು ಅವೇರ್ನೆಸ್ ಕೂಡ ಚೆನ್ನಾಗಿದೆ, ಡಿಟೆಕ್ಷನ್ ರೇಟ್ ಕೂಡ ಚೆನ್ನಾಗಿದೆ. ಸೊ ಇಫ್ ಇದೇ ತರನೇ ಟ್ರೆಂಡ್ ಇತ್ತು, ಕಂಟಿನ್ಯೂ ದ ಸೇಮ್ ಅವರ್ ಫಾಸ್ಟ್ ಗ್ರೋಯಿಂಗ್ ಟ್ರೆಂಡ್ ಇತ್ತು ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ರೀಚ್ 60 to 70% ರೀಚ್ ಆಗುತ್ತೆ ಇನ್ 10 years ಬೈ ಟೈಮ್. ಡಾಕ್ಟರ್, ಈಗ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳೋದಾದ್ರೆ, ಕೆಲವರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಅಥವಾ ತುಂಬಾ ಸ್ಪೈಸಿ ಫುಡ್, ವೆಜಿಟೇರಿಯನ್ಸ್ ಆಗಿದ್ದು ಕೂಡ ಸ್ಪೈಸಿ ಫುಡ್ ತಿನ್ನೋರು. ಸೊ ಫುಡ್ ಎಷ್ಟು ನಮ್ಮ ಆಹಾರ ಕ್ರಮ ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ? ಫಸ್ಟ್ ಅಂಡ್ ಫೋರ್ಮೋಸ್ಟ್ ಕಾರಣ ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಫುಡ್ಡೇ. ಓಕೆ. ಡಯೆಟ್ಟೆ. ಸೊ ಮೀಟ್ ಅಲ್ಲೂ ಕೂಡ ಅಷ್ಟೇನೆ ಕನ್ಸಂಪ್ಷನ್ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ರೆಡ್ ಮೀಟ್ ಇಟ್ಸ್ ನಾಟ್ ಐಡಿಯಲಿ ಎಕ್ಸೆಸಿವ್ ಕನ್ಸಂಪ್ಷನ್ ಒಳ್ಳೇದಲ್ಲ. ಈಗ ಗ್ರಿಲ್ಡ್ ಚಿಕನ್ಸ್ ಅಂತ ಕೇಳಿದ್ರೆ ಎಕ್ಸೆಸಿವ್ಲಿ ಬರ್ನ್ಡ್ ಫುಡ್, ಅಗೇನ್ ಇಟ್ ಇಸ್ ಹಾರ್ಮ್ಫುಲ್. ಟೂ ಮಚ್ ಆಫ್ ಸ್ಪೈಸಿ, ಅಗೇನ್ ಇಟ್ ಇಸ್ ಹಾರ್ಮ್ಫುಲ್. ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್. ಸೊ ಬಾರ್ಬಿಕ್ಯೂ ತುಂಬಾ ಬಾರ್ಬಿಕ್ಯೂ ಆದ್ರೆ ಕಷ್ಟ, ಬ್ಲಾಕ್ ಬಾರ್ಬಿಕ್ಯೂ ಆದ್ರೆ ಕಷ್ಟ, ಯೆಲ್ಲೋ ಬಾರ್ಬಿಕ್ಯೂ ಇಸ್ ಗುಡ್. ಸೊ ಎನಿಥಿಂಗ್ ವಿಚ್ ಇಸ್ ಎಕ್ಸೆಸಿವ್ಲಿ ಬರ್ನ್ಡ್ ಇಸ್ ಬ್ಯಾಡ್, ಬಿಕಾಸ್ ಅದ್ರಲ್ಲಿ ಏನಾಗುತ್ತೆ, ಎಕ್ಸೆಸಿವ್ಲಿ ಬರ್ನ್ಡ್ ಮೀಟ್ ಇಂದ ಕೆಲವು ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಸೊ ದೋಸ್ ಟಾಕ್ಸಿನ್ಸ್ ನೋನ್ ಟು ಕಾಸ್ ಕೋಲೋರೆಕ್ಟಲ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್. ಸೊ ತುಂಬಾ ಸ್ಪೈಸಿ, ತುಂಬಾ ಡಯಟ್, ತುಂಬಾ ಔಟ್ಸೈಡ್ ಜಂಕ್ ಫುಡ್ಗಳು, ಇವೆಲ್ಲ ವೆರಿ ಬ್ಯಾಡ್. ಬಿಕಾಸ್ ನೀವು ಎನಿಥಿಂಗ್, ಈಗ ಫಾಸ್ಟ್ ಫುಡ್ ಅಂದ್ರೆ ದೇ ವಿಲ್ ಹ್ಯಾವ್ everything is processed, ready to cook. So processed food ಅಂದ್ರೆ they will add preservatives because they have to stay for longer time ಅಂತ preservatives add ಮಾಡಿರ್ತಾರೆ. And ಈಗ ಏನಾಗುತ್ತೆ, sometimes cook ಆದಾಗ these preservatives can convert into toxins. So home cooked food at least it is very good. 100% follow ಮಾಡಿ ಅಂತ ಹೇಳಲ್ಲ, but at least home cooked food is better. Even lunch carry ಮಾಡೋದ್ರಿಂದ ಏನು actually there is no disrespectful. You can carry the lunch from your mother. ಆಕ್ಚುಲಿ ಈಗ ನಾ ಹೇಳೋದು ಗೊತ್ತಾಗಲ್ಲ, ಸಫರ್ ಮಾಡ್ತಿರ್ಬೇಕಾದ್ರೆ ಹೇಳ್ತಿರ್ತಾರಲ್ಲ, ನನ್ನ ಹೆಂಡತಿ ಅಷ್ಟು ಹೇಳ್ತಾ ಇದ್ಲು ಊಟ ತಗೊಂಡೋಗು ಅಂತ. ಈಗ ಬಂದ್ಮೇಲೆ ಏನಕ್ಕೆ ಕಾರಣ ಡಾಕ್ಟರ್, ಇದಕ್ಕೆ ಕಾರಣ ನಾವು ಹೇಳ್ತೀವಿ, ನೀವು ಫುಡ್ ಕರೆಕ್ಟಾಗಿ ಹ್ಯಾಬಿಟೇ ಇರಲಿಲ್ಲ ಅಂತ ಹೇಳಿದಾಗ ಅವಾಗ ದೇ ರಿಯಲೈಸ್ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಹೋಮ್ ಕುಕ್ ಫುಡ್ ಅಂತ. ಸೊ ಯಾರಿಗೆ ಮಿಸ್ ಆಗುತ್ತೆ ಅವಾಗ ಅದ್ರ ಬಗ್ಗೆ ಅರಿವಿರುತ್ತೆ. ಸೊ ಐ ಥಿಂಕ್ ಡಯಟ್ ಎ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್, ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ದೇ ನೋನ್ ಟು ಕಾಸ್ ಹೆಡ್ ಟು ಟೋ ಏನು ಕ್ಯಾನ್ಸರ್ ಆದರೂ ಆಲ್ಕೋಹಾಲು ಆ್ಯಂಡ್ ಸ್ಮೋಕಿಂಗು, ಟೊಬ್ಯಾಕೊ, ದೇ ಆರ್ ದ ಕಾಸ್. ಜೊತೆಗೆ ಡಯಟ್ ಇಂಪ್ರಾಪರ್ ಇತ್ತು, ಆಲ್ಕೋಹಾಲ್ ಕನ್ಸಂಪ್ಷನ್ ಇತ್ತು ಅಂತಂದ್ರೆ ದೆನ್ ಇಟ್ ಈಸ್ ದಟ್ ಈಸ್ ಕಡೆ ಬಾಂಬ್ ಥರ ಯಾವಾಗ ಬೇಕಾದ್ರೂ ಸ್ಫೋಟ ಆಗುತ್ತೆ. ಸೊ ಅಗೇನ್ ದಿಸ್ ಇಸ್ ದ ಕಾಂಬಿನೇಷನ್ ಇಸ್ ಬ್ಯಾಡ್. ಸೆಕೆಂಡ್, ನೀವು ಹೇಳ್ದಂಗೆ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಇಸ್ ದ ಸ್ಟ್ರೆಸ್. ಓಕೆ. ಸೊ ಎಲ್ಲರೂ ಸ್ಮೋಕಿಂಗು, ಆಲ್ಕೋಹಾಲು, ಡಯಟ್ ಬಗ್ಗೆ ಹೇಳ್ತಾರೆ, ಬಟ್ ಮೆಂಟಲ್ ಸ್ಟ್ರೆಸ್ ಬಗ್ಗೆ ಯಾರು ಹೇಳಲ್ಲ. ಬಿಕಾಸ್ ಬಾಡಿಲಿ ಸ್ಟ್ರೆಸ್ ಹಾರ್ಮೋನ್ಸ್ ಲೆವೆಲ್ ಏನು ಮಾಡುತ್ತೆ, ದೇ ನೋನ್ ಟು ಕಾಸ್ ಇಂಡೈಜೆಷನ್ ಪ್ರಾಬ್ಲಮ್ ಇದಾಗುತ್ತೆ, ಕರೆಕ್ಟಾಗಿ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಆ್ಯಂಡ್ ದೇರ್ ಆರ್ ಹಾರ್ಮೋನ್ಸ್, ದೇರ್ ಇಸ್ ವೆರಿ ಡ್ರೆಡ್ಫುಲ್ ಹಾರ್ಮೋನ್ಸ್ ವಿಚ್ ನೋನ್ ಟು ಕಾಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ. ಗಟ್ ಹೆಲ್ತ್ ಫಸ್ಟ್ ನೀವು ಯೋಚನೆ ಮಾಡಿಬಿಟ್ಟು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಸ್ಟ್ರೆಸ್ ಆದಾಗ ಅಂತಾರೆ. ಸೊ ದೀಸ್ ಆರ್ ಆಲ್ ಪಾರ್ಟ್ ಆಫ್ ಅವರ್ ಸ್ಟ್ರೆಸ್. ಸೊ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್. ದೇರ್ ಇಸ್ ಅ ಸೇಯಿಂಗ್, ನೀವು ಅಟ್ಲೀಸ್ಟ್ 15 minutes ಮೆಡಿಟೇಷನ್ ಮಾಡಿದ್ರೆ ಯು ಕ್ಯಾನ್ ರಿಡ್ಯೂಸ್ ದ ಕ್ಯಾನ್ಸರ್ ರಿಸ್ಕ್ ಬೈ 10 to 15% ಅಂತ. ಸೊ 15 minutes ದಿಸ್ ಮೆಡಿಟೇಷನ್ ಏನಿದೆ, ವಾಟ್ ಎವರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸೋಲ್ ಕಾನ್ಷಿಯಸ್ ಮೆಡಿಟೇಷನ್ ಇರ್ಬೋದು, ಅಥವಾ ಸೈಲೆಂಟ್ ಮೆಡಿಟೇಷನ್ ಇರ್ಬೋದು, ಎನಿ ಕೈಂಡ್ ಆಫ್ ಮೆಂಟಲ್ ಪೀಸಿಗೆ ಏನಿರುತ್ತೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಡಯಟ್, ಬ್ಯಾಡ್ ಹ್ಯಾಬಿಟ್ಸ್ ಜೊತೆಗೆ ಸ್ಟ್ರೆಸ್, they are all part of linked to the colorectal cancer. There are lot of different kinds of protein shakes. ಅದರಲ್ಲಿ ಪ್ಯೂರ್ ಇರುತ್ತೆ, ನ್ಯಾಚುರಲ್, ಅನ್ಯಾಚುರಲ್ ಅಥವಾ ಆರ್ಗ್ಯಾನಿಕ್, ಆ ಥರದ್ದೆಲ್ಲ ವೆರೈಟೀಸ್ ಬಂದಿದೆ. ಸೊ ಹೌ ಮಚ್ ಆಫ್ ಪ್ರೋಟೀನ್ ಶುಡ್ ಬಿ ಕನ್ಸ್ಯೂಮ್ಡ್, ಅಥವಾ ಪ್ರೋಟೀನ್ ಇಂದ ಏನಾದರೂ ಕ್ಯಾನ್ಸರ್ ಅಥವಾ ಕೋಲೋರೆಕ್ಟಲ್ ಕ್ಯಾನ್ಸರ್ ಏನಾದರೂ ತೊಂದರೆ ಆಗಕ್ಕೆ ಚಾನ್ಸ್ ಇದೆಯಾ, ಅಥವಾ ಡೈಜೆಷನ್ ವ್ಯತ್ಯಾಸ ಆಗಕ್ಕೆ ಅವಕಾಶಗಳಿದೆಯಾ? ಇದೇ ಕ್ವಶನ್ ನನ್ನ ತಂಗಿ ಮಗ ಕೇಳ್ತಾ, ಅವನು ಬಾಡಿ ಬಿಲ್ಡರು.
ಅವನು ಮಾರ್ನಿಂಗ್ ಶೇಕ್ ಮಾಡ್ಕೊಂಡು Yes. ಪ್ರೋಟೀನು, ರಾತ್ರಿ ಶೇಕ್ ಮಾಡ್ಕೊಂಡು ಪ್ರೋಟೀನು, ಇಷ್ಟೇ ಸಾಕು ಬಾಡಿಗೆ, ಇನ್ನೇನು ಇಲ್ಲ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಟ್ ಎವರ್ ಇಟ್ ಈಸ್ ಎಲ್ಲ ಹೊರಗಡೆ ಗೂಗಲಲ್ಲಿ ಸಿಕ್ಕಿದೆ, ಬಾಡಿಗೆ ಇಷ್ಟು, ಅದನ್ನ ಕ್ಯಾಪ್ಸೂಲ್ ತಗೊಳ್ಳೋದು, Yes. ವೈಟಮಿನ್ ಕ್ಯಾಪ್ಸೂಲ್ ತಗೋ, ಪ್ರೋಟೀನ್ ಶೇಕ್ ತಗೋ, ಇಷ್ಟೇ ಸಾಕು ಅಂತಾರೆ. ಎಗೇನ್ ಪ್ರೋಟೀನ್ಸ್ ರಿಕ್ವೈರ್ಮೆಂಟ್ ಇದೆ. ಸೊ ನಮ್ಮ ಬಾಡಿ ವೇಟಿಗೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟೇ. ಅದ್ರ ಮೇಲೆ ಎಕ್ಸಸ್ ಕನ್ಸಂಪ್ಷನ್ ಆದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಬರೋದಿಲ್ಲ. ಡೈಜೆಸ್ಟಿವ್ ಎನ್ಸೈಮ್ ಬರಲ್ಲ, ಆ ಪ್ರೋಟೀನ್ ವೇಸ್ಟ್ ಆಗುತ್ತೆ. ಸೊ ದಟ್ ವಿಲ್ ಕಾಸ್ ಬ್ಲೋಟಿಂಗ್ ಸೆನ್ಸೇಷನ್ ಏನಾಗುತ್ತೆ. ಅದೇ ತರ ಬರೀ ಪ್ರೋಟೀನೇ ಅಲ್ಲ, ಗಟ್ ಹೆಲ್ತ್ಗೆ ಬೇಕಾಗಿರೋದು ಫೈಬರ್ಸ್. ಫೈಬರ್ಸ್ ಇರೋದು ವೆಜಿಟೇಬಲ್ಸ್ ಅಲ್ಲಿ, ಮತ್ತೆ ವಾಟ್ ಎವರ್ ದ ಮೀಟ್ ಯು ಕನ್ಸಮ್. ಅದೇ ತರ ಕಾರ್ಬೋಹೈಡ್ರೇಟ್ಸ್ ಕೂಡ ಬೇಕು. ಅದೇ ತರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗುಡ್ ಫ್ಯಾಟ್ಸ್. ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ಪ್ರೋಟೀನ್ ಎಸ್ ನೆಸೆಸರಿ. ಎಸ್ ಪ್ರೋಟೀನ್ ಏನು ಮಾಡುತ್ತೆ, ಎಸ್ಪೆಷಲಿ ಮಸಲ್ ಬಿಲ್ಡಿಂಗ್ ಅಲ್ಲಿ ಏನಾಗುತ್ತೆ, ಪ್ರೋಟೀನ್ ಕನ್ಸಂಪ್ಷನ್ ಮಾಡಿದಾಗ ಮಸಲ್ ರಿಪೇರ್ ಅಲ್ಲಿ ಅದು ಹೆಲ್ಪ್ ಆಗಿ ಮಸಲ್ ಬಿಲ್ಡಿಂಗ್ ಆಗುತ್ತೆ ಅಂತಾರೆ. ಬಟ್ ನಿಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ತಗೊಳಕ್ ಸಾಧ್ಯ. ಬೆಳಗ್ಗೆ ರಾತ್ರಿಯಿಂದವರೆಗೂ ಬರೀ ಪ್ರೋಟೀನ್ ಪ್ರೋಟೀನ್ ಪ್ರೋಟೀನ್, ಯಾವುದೇ ಪ್ರೋಟೀನ್ ತಗೊಂಡ್ರು ಬಾಡಿಗೆ ಹೋಗಿ ಸ್ಟೋರ್ ಆಗೋದು ಒಂದೇ ಕೈಂಡ್ ಆಫ್ ಪ್ರೋಟೀನ್. ದಿ ಬ್ರೋಕನ್ ಅಮೈನೋ ಆಸಿಡ್ಸ್ ದೇ ವಿಲ್ ಗೋ ಇನ್ ಸ್ಟೋರ್. ಸೊ ಬೇಸಿಕಲಿ ಏನು, ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಓನ್ಲಿ ಟು ಸೇ ದಿಸ್ ಅ ಪ್ಯೂರ್ ಪ್ರೋಟೀನ್, ಇಂಪ್ಯೂರ್ ಪ್ರೋಟೀನ್ ಅಂತಾರೆ. ನ್ಯಾಚುರಲ್ ಪ್ರೋಟೀನ್ಸ್ ಇಸ್ ಆಲ್ವೇಸ್ ಬೆಟರ್. ಇವಾಗ ಡಾಕ್ಟರ್, ಇದು ಬ್ಯಾಲೆನ್ಸ್ಡ್ ಡಯಟ್ ಹೇಳಿದ್ರಿ. ಈಗ ಡಯಟ್ ಅಲ್ಲೇನೆ ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಇವಾಗ ಸುಮಾರು ಜನ ಹೇಳ್ತಾರೆ ಹಿಂದಿನ ಕಾಲದವರು ಬರೀ ಒಂದೇ ಹೊತ್ತು ತಿಂತಾ ಇದ್ರು, ಅವರು ಚೆನ್ನಾಗಿ ಊಟ ಮಾಡ್ಬಿಡೋರು, ಅದು ಆರಾಮಾಗಿರ್ತಿತ್ತು ಅವ್ರಿಗೆ, ಇಡೀ ದಿನ ಏನು ತಿನ್ನೋದು ಬೇಡ, ಆಮೇಲೆ ನಾನು ಬರೀ ರಾತ್ರಿ ಪ್ರೋಟೀನ್ ಶೇಕ್ ಕುಡಿದ್ಬಿಡ್ತೀನಿ ಅಥವಾ ಕ್ರಿಯಾಟಿನ್ ಇದು ಕುಡಿತೀನಿ, ಸೊ ನನಗೇನು ಅಷ್ಟೊಂದು ಇದಾಗಲ್ಲ, ನಾನು ಬಾಡಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದು ಕೂಡ ಡೈಜೆಷನ್ಗೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಇವಾಗ ಅದನ್ನೆಲ್ಲ ಬಿಟ್ಟು ಇದಕ್ಕೆ ಚೇಂಜ್ ಆಗೋದು ಬಹಳ ಕಷ್ಟ ಆಗಿದೆ. ಸೊ ಹೌ ಗುಡ್ ಆರ್ ಹೌ ಫಾರ್ ಇಟ್ ಇಸ್ ಫೈನ್? ಈಗ ಲುಕ್ ಬ್ಯಾಕ್, ನೀವು ಕ್ವಶನ್ ಕೇಳಿದ್ಮೇಲೆ ಐ ಥಿಂಕ್ ಇಫ್ ಐ ಗೋ ಬ್ಯಾಕ್ ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಮಾಡಿದ್ರೆ, ಮೇ ಬಿ ವೈ ಕೊಲೊರೆಕ್ಟಲ್ ಕ್ಯಾನ್ಸರ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋಕ್ಕೆ ಮೇ ಬಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತಾನು ಹೇಳ್ಬೋದು. ಓಕೆ, ಒಂದು ಕಾಲದಲ್ಲಿ ನಾವು ಡೈರೆಕ್ಟ್ ಬೆಳಗ್ಗೆ ಎದ್ದಾಗ ಅಮ್ಮನಿಗೆ ಕಾಡಿಸಿ ಬಿಡಿಸಿ ತಿಂಡಿ, ಉಪ್ಪಿಟ್ಟು ಅಂದರೆ ಬೇಜಾರು ಮಾಡಿಕೊಂಡು, ದೋಸೆ ಇಡ್ಲಿ ಬಂದಾಗ ಖುಷಿ ಪಟ್ಕೊಂಡು. ಸೊ ನಮ್ಮ ಇಡ್ಲಿ ಏನಿದೆಯಲ್ಲ, ಇಟ್ ಇಸ್ ಆಕ್ಚುಲಿ ಆಂಟಿ ಆಕ್ಸಿಡೆಂಟ್ಸ್. ಆಗಿನ ಕಾಲದಲ್ಲಿ ಸಾಂಬಾರ್ ಆಗಿರ್ಬೋದು, ರಸಮ್ ಆಗಿರ್ಬೋದು, ನಾವು ಏನು ತಿಂತೀವಲ್ಲ ದಟ್ಸ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಇರ್ತಿತ್ತು. ದೇರ್ ಆರ್ ಬ್ಯಾಲೆನ್ಸ್ಡ್. ಅನ್ನ ರಸಮ್ ಜೊತೆ ಪಲ್ಯ ಇರಬೇಕಿತ್ತು. ಅದೇ ಥರನೇ ಮೊಸರನ್ನ ಅಂತ, ವಿಚ್ ಇಸ್ ಲಾಸ್ಟಲ್ಲಿ ಮೊಸರನ್ನ ತಿಂದಿಲ್ಲ ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಅಂದರೆ ಮೊಸರನ್ನ, ಫಾರ್ ಎಕ್ಸಾಂಪಲ್ ಲ್ಯಾಕ್ಟೋಬೆಸಿಲಸ್ ಅಂತ ಇರುತ್ತೆ. ಸೊ ಡೈಜೆಷನ್ ಪಾರ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಗಟ್ ಹೆಲ್ತ್ ಬಗ್ಗೆ ಏನು ಹೇಳ್ತೇನೆ, ಮೆಜಾರಿಟಿ ಆಫ್ ದಿ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಲ್ಯಾಕ್ಟೋಬೆಸಿಲಸ್ ಇಟ್ಸ್ ಒನ್ ಆಫ್ ದ ಮೈಕ್ರೋಬ್ಸ್, ಇಟ್ ಇಸ್ ಮಿಸ್ಸಿಂಗ್ ಇನ್ ದಿ ಕೋಲಾನ್. ಲ್ಯಾಕ್ಟೋಬೆಸಿಲಸ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ, ನಮ್ದು ಏನೇನು ಪಾಯ್ಸನಸ್ ಐಟಮ್ಸ್ ನ ಕನ್ಸ್ಯೂಮ್ ಮಾಡಿದ್ರು, ಅಂದ್ರೆ ವಾಟ್ ಇಸ್ ಟಾಕ್ಸಿಕ್ ಎಲಿಮೆಂಟ್ಸ್ ಕನ್ಸ್ಯೂಮ್ ಮಾಡಿದ್ರು, ಇಟ್ ವಾಸ್ ಡಿಟಾಕ್ಸಿಫೈ ಮಾಡ್ತಾ ಇತ್ತು. ಈ ಕರ್ಡ್ಸ್ ತಿನ್ನೋದೇ ಒಂದು ಕ್ರೈಮ್ ಅಂತಾರೆ. ಇಫ್ ಯು ಆಸ್ಕ್ ಮೀ, ನಾನು ಕೇಳೋದಾದ್ರೆ, ಸೊ ದ ಬ್ಯಾಲೆನ್ಸ್ ಡಯಟ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಡಿನ್ನರ್. ಸೊ ನಾ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಬೇಕು, ಡಿನ್ನರ್ ಲಂಚ್ ಫೈಬರ್ ರಿಚ್ ಇರಬೇಕು. ಆಬ್ವಿಯಸ್ಲಿ ನೈಟ್ ಟೈಮಲ್ಲಿ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೇಡ. ರಾಗಿ ಮುದ್ದೆ ಏನು ತಿಂತಿದ್ವಿ, ಚಪಾತಿ ಏನು ತಿಂತಿದ್ವಿ, ಪಲ್ಯ ಏನು ತಿಂತಿದ್ವಿ, ಜೊತೆಗೆ ಕ್ಯಾರೆಟ್ ಜೊತೆಗೆ ಏನೇನು ತಿಂತಿದ್ವಲ್ಲ, ದೀಸ್ ಆರ್ ದ ಆ್ಯಕ್ಚುಲಿ ಬ್ಯಾಲೆನ್ಸ್. ಆಗಿನ ಕಾಲದವ್ರು ಆ್ಯಕ್ಚುಲಿ ಚೆನ್ನಾಗಿದ್ದಾರೆ. ಸೊ ನಾವು ಏನು ಮಾಡ್ತಾ ಇದೀವಿ, ಎಲ್ಲ ಚೇಂಜ್ ಮಾಡ್ಕೋತಾ ಇದೀವಿ. ಬಿಕಾಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೀವಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ಬಿಟ್ಟು ತಲೆ ತುಂಬ ಸ್ಟ್ರೆಸ್ ಇಟ್ಕೊಂಡಿದ್ದು, ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗೋದೇ ಇಲ್ಲ. ಸೊ ದೇರ್ ಇಸ್ ಟೂ ಕೈಂಡ್ಸ್ ಆಫ್ ಬೇರೆ, ಟೈಪ್ ಎ, ಟೈಪ್ ಬಿ ಅಂತ ಕರೀತಾರೆ. ಸ್ಟ್ರೆಸ್ ಏನು ಮಾಡುತ್ತೆ, ಮತ್ತೆ ನಿಮ್ಗೆ ಗ್ಯಾಸ್ಟ್ರೈಟಿಸ್ನ ಜಾಸ್ತಿ ಮಾಡುತ್ತೆ. GERD ಸಿಂಪ್ಟಮ್ಸ್ ಮತ್ತೆ ಗ್ಯಾಸ್ಟ್ರೈಟಿಸ್ ರಿಫ್ಲಕ್ಸ್ ಡಿಸೀಸ್ ಅಂತೀವಿ. ಗಟ್ಟಲ್ಲೂ ಎಕ್ಸೆಸ್ ಆಫ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ವೆನ್ ಫುಡ್ ಇದ್ರೆ ಮಾತ್ರ ಅದು ರಿಲೀಸ್ ಆಗಬೇಕು. ಸ್ಟ್ರೆಸ್ ಇದ್ರೂ ಕೂಡ ರಿಲೀಸ್ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ದಟ್ ಈಸ್ ಆಸ್ ಬ್ಯಾಡ್ ಆಸ್ ಯುವರ್ ಜಂಕ್ ಫುಡ್ ತರ. ಸೊ ಚೀಟ್ ಡೇ ಗೀಟ್ ಡೇ ಅನ್ನೋಕ್ಕಿಂತ ಜಾಸ್ತಿ ಹ್ಯಾವ್ ಎ ರೆಗ್ಯುಲರ್ ಫುಡ್ ಎವ್ರಿ ಡೇ. ನಾವು ಹಬ್ಬಕ್ಕೆ ಒಂದ್ಸತಿ ಹೋಳಿಗೆ, ದಟ್ ಈಸ್ ಕಾಲ್ಡ್ ಚೀಟ್ ಡೇ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್. ಸೊ ನಾವು ಸ್ವೀಟ್ಸ್ ಎಲ್ಲ ಜಾಸ್ತಿ ಯಾವಾಗ ತಿಂತಾ ಇದ್ದಿದ್ದು, ಹಬ್ಬ ಹರಿದಿನದಲ್ಲಿ. ಸೊ ಈಗ ಬೇಳೆ ಹೋಳಿಗೆ ಆಗಲಿ, ಸೊ ದೀಸ್ ಆರ್ ಆಲ್ ಪ್ರೋಟೀನ್ಸ್, ಎಕ್ಸೆಸ್ ಆಫ್ ಪ್ರೋಟೀನ್ಸ್. ಪಾಯಸ ಆಗಲಿ, ಅವೆಲ್ಲ ಅದೊಂದು ನಾವೇನು ಕಲ್ಕೊಂಬಂದು ಸಂಕ್ರಾಂತಿ ಹೊತ್ತಲ್ಲ, ಅವೆಲ್ಲ ಎಳ್ಳು ಬೆಲ್ಲ, ಸರ್ ಆಲ್ ಅವೆಲ್ಲ ನ್ಯಾಚುರಲ್ ಫುಡ್ಸ್ಗಳು, ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ಗಳು, ನ್ಯಾಚುರಲ್ ಫೈಬರ್ಸು, ನ್ಯಾಚುರಲ್ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಇದ್ದಿದ್ದು. ಸೊ ನಮ್ಗೆ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತದೆ. ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಮಾಡಿದ್ರೆ ನೀವು ಹೇಳಿದಾಗ ಮೇ ಬಿ ದಟ್ ಇಸ್ ಒನ್ ಆಫ್ ದ ಕಾಸ್ ಫಾರ್ ಇನ್ಕ್ರೀಸ್ ಇನ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಅನ್ಸುತ್ತೆ. ನಾರ್ಮಲ್ ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದೇಳ್ತೀನಿ, ಯು ಹ್ಯಾವ್ ಟು ಪಾಸ್ ದ ಸ್ಟೂಲ್ಸ್, ದಟ್ ಈಸ್ ವೇರ್ ಎಂಟಿಂಗ್ ದ ಇದು, ಬಿಕಾಸ್ ಓವರ್ ನೈಟ್ ಫುಲ್ ಸ್ಟೂಲ್ ಸ್ಟೋರ್ ಆಗಿರುತ್ತೆ, ಮಾರ್ನಿಂಗ್ ಎಂಟಿ ಮಾಡಬೇಕು, ದಟ್ ಇಸ್ ಅನ್ ಐಡಿಯಲ್.
ಅದೇ ಎಂಟಿ ಆಗ್ತಿದ್ದಂಗೆ ನೆಕ್ಸ್ಟ್ ಫುಡ್ ಬರಬೇಕು, ಬಂದು ನೆಕ್ಸ್ಟ್ ಯುವರ್ ಗಟ್ ಹೆಲ್ತ್ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಬೈ ಈವ್ನಿಂಗ್ ಟೈಮ್ ಸೆಟಲ್ ಡೌನ್ ಆಗ್ತಾ ಬರ್ತಾ ಇರುತ್ತೆ. ನೈಟ್ ಯು ಶುಡ್ ಬಿ ರಿಲ್ಯಾಕ್ಸ್ಡ್. ಸೊ ದಿಸ್ ಈಸ್ ಕಾಲ್ಡ್ ನಾರ್ಮಲ್. ನಿಮ್ಮ ಗಟ್ ಹೆಲ್ತ್ಗೂ ತುಂಬ ಹೊತ್ತು ಎಂಟಿ ಇಡೋಕ್ಕೂ ಆಗಲ್ಲ, ಬಿಕಾಸ್ ದೇ ಆಲ್ಸೋ ರಿಕ್ವೈರ್ ಸಮ್ ಕೈಂಡ್ ಆಫ್ ನ್ಯೂಟ್ರಿಯೆಂಟ್ಸ್ ಟು ಸರ್ವೈವ್. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಗುಡ್ ಬ್ಯಾಡ್ ಡೈರೆಕ್ಟ್ ಲಿಂಕ್ ಟು ದ ಕ್ಯಾನ್ಸರ್ ಅಂತೂ ಇಲ್ಲ, ಬಟ್ ಗಟ್ ಹೆಲ್ತ್ ಅಂತೂ ಆಬ್ವಿಯಸ್ಲಿ ಇಂಪೇರ್ ಮಾಡುತ್ತೆ ಅಂತ ಅನ್ಕೊಂತೀನಿ. ದೆ ವಾಸ್ ಅನ್ ಅನ್ಹೆಲ್ದಿ ಪರ್ಸನ್, ಅಂದರೆ ಅವರು ಫಿಟ್ನೆಸ್ ರೆಜಿಮ್ ಏನು ಇಟ್ಕೊಳ್ದಲೆ, ತುಂಬ ಡಯಟ್ ಇಟ್ಕೊಳ್ದಲೆ, ಅವರು ತುಂಬ ಟೀ ಅಥವಾ ಆಲ್ಕೋಹಾಲ್ ಆ ಥರದ್ದೆಲ್ಲ ತೊಗೊಂಡು ಅವರು ಹಿ ಗಾಟ್ ಸ್ಟಮಕ್ ಕ್ಯಾನ್ಸರ್, ಆಮೇಲೆ ಅದು ಕೋಲೋರೆಕ್ಟಲ್ ಆಯಿತು, ಹೀಗೆ ಹಿ ಡೈಡ್ ಅಂತ ಒಂದು ರಿಸರ್ಚ್ ಮಾಡಿದಾಗ ಅವ್ರ ಆಫೀಸಲ್ಲಿ ಪ್ರತಿನಿತ್ಯ ಪ್ಲಾಸ್ಟಿಕ್ ಕವರಲ್ಲಿ ಟೀ ತೊಗೊಂಡು ಬರ್ತಾ ಇದ್ರು. ಅವರು ಒಂದು ಚಿಕ್ಕ ಈ ಪೇಪರ್ ಲೋಟದಲ್ಲಿ ಟೀ ಕುಡಿತಾ ಇದ್ರು. ದಿಸ್ ಕ್ಯಾನ್ ಬಿ ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್ ಅಂತ ಹೇಳ್ತಾರೆ. ಇದು ಒಂದು. ಇನ್ನೊಬ್ರು ತುಂಬ ಫಿಟ್ನೆಸ್ ರೆಜಿಮ್ ಎಲ್ಲ ಇಟ್ಕೊಂಡಿದ್ರು, ಜಿಮ್ ಟ್ರೈನರ್ ಒಬ್ರು, ಅವರು ತುಂಬ 3 ಹೊತ್ತೂ ಪ್ರೋಟೀನ್ ಶೇಕ್ನ ಪ್ಲಾಸ್ಟಿಕ್ ಬಾಟಲಲ್ಲಿ ಕುಡಿತಾ ಇದ್ರು. ಇದಕ್ಕಾಗಿ ಅವ್ರಿಗೆ ಕ್ಯಾನ್ಸರ್ ಬಂತು ಅಂತ ಹೇಳ್ತಾರೆ. ಸೊ ಹೌ ಫಾರ್ ಇಟ್ ಇಸ್ ಟ್ರೂ, ಅಥವಾ ಇದನ್ನ ಹೇಗೆ ನೋಡ್ಬೋದು ನಾವು? ಈಗ ಪ್ಲಾಸ್ಟಿಕ್ ಇದರಲ್ಲಿ ಪೇಪರ್ ಕಪ್ಸ್ ಆಗಿರುತ್ತೆ, ಪ್ಲಾಸ್ಟಿಕ್ ಅಲ್ಲೂ ಕಟ್ಕೊಂಡ್ಬರೋದು ನಾನು ನೋಡಿದ್ದೀನಿ. ಸೊ ಪ್ಲಾಸ್ಟಿಕ್ ಈಸ್ ಜಸ್ಟ್ ಫಾರ್ ಸ್ಟೋರೇಜ್, ಯೂಸೇಜಿಗಲ್ಲ. ಓಕೆ, ಸೊ ಹಾಟ್ ಎನಿಥಿಂಗ್ ಹಾಟ್ ಲಿಕ್ವಿಡ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪ್ಲಾಸ್ಟಿಕ್, ದಟ್ ವಿಲ್ ಫಾರ್ಮ್ ಎ ಟಾಕ್ಸಿನ್ಸ್. ಅದು ಬಾಡಿಲಿ ಇಟ್ ಈಸ್ ಗೋಯಿಂಗ್ ಟು ಕಾಸ್ ಅ ಹಾರ್ಮ್ಫುಲ್ ಎಫೆಕ್ಟ್. ಸೊ ನಾನು ಪ್ಲಾಸ್ಟಿಕ್ ಈಸ್ ಓನ್ಲಿ ಫಾರ್ ಅ ಸ್ಟೋರೇಜ್, ನಾಟ್ ಫಾರ್ ಅ ಯೂಸೇಜ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗ ಪ್ರೋಟೀನ್ ಶೇಕ್ಸ್ ಆಗಿರೋ ತುಂಬಾ ಜಾಸ್ತಿ ಹೊತ್ತು ಅದನ್ನು ಯೂಸ್ ಮಾಡಿದ್ರೆ ಪ್ಲಾಸ್ಟಿಕ್ ಕನ್ಸಂಪ್ಷನ್ ಬ್ಯಾಡ್ ಅಂತ ಗೌರ್ಮೆಂಟ್ ಹೇಳಿದ್ರು ಕೂಡ ವಿಲ್ ಕಂಟಿನ್ಯೂ ಇಟ್. ಬಿಕಾಸ್ ಏನಕ್ಕೆ ಬ್ಯಾನ್ ಮಾಡ್ತಾರೆ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಹಾರ್ಮ್ಫುಲ್ ಅಂತಾನೆ ಬ್ಯಾನ್ ಮಾಡಿರ್ತಾರೆ. ಸೊ ಅದರಲ್ಲಿ 2 ಪ್ರಶ್ನೆ ಇಲ್ಲ. ನೀವು ಬೆಳಗ್ಗೆ ಎಲ್ಲ ಹೆಲ್ತ್ ಚೆನ್ನಾಗಿ ಇಟ್ಕೊಂಡು ಸ್ಮಾಲ್ ಲಿಟಲ್ ಹ್ಯಾಬಿಟ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ ದಟ್ ಗೋಯಿಂಗ್ ಟು ಇನ್ಕ್ರೀಸ್ ದ ರಿಸ್ಕ್ ಆಫ್ ಅ ಕ್ಯಾನ್ಸರ್. ಸೊ ದೀಸ್ ಆರ್ ಆಲ್ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ನಮ್ಗೆ ಈಗ ಅನ್ಸುತ್ತೆ. ಸೊ ಬಟ್ ಮುಂದಿನ ಕ್ಯಾನ್ಸರ್ ಬಂದಾಗ ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಮಾಡಿದಾಗ, ಈಗ ನೀವು ರೀಸೆಂಟಾಗಿ ಒಂದು ಎಕ್ಸಾಂಪಲ್ ನಾವು ಹೇಳಿದಂಗೆ, ನೀವು ಅದೊಂದು ವೈಟ್ ಕಲರ್ ಪ್ಲಾಸ್ಟಿಕ್ಕಲ್ಲಿ ಟೀ ಕುಡಿಯೋದೊಂದು ಇರುತ್ತೆ ಆಫೀಸ್ ಅವರ್ಸಲ್ಲಿ, ಯೂಶಲಿ ಕರ್ದ್ಬಿಟ್ಟು ಎಲ್ಲರೂ ವಿಲ್ ಹ್ಯಾವ್ ಟೀ. ಸೊ ಕಂಟಿನ್ಯೂಸ್ ಆಗಿ ದೇರ್ ಇಸ್ ಒನ್ ಕೇಸ್ ಇತ್ತು. ಸೊ ಏನಾಗಿತ್ತು ಅಂದರೆ ಅದು ಸೇಮ್ ಅಲ್ಲಿ ವ್ಯಾಕ್ಸ್ ಕೋಟೆಡ್, ಅದು ವ್ಯಾಕ್ಸ್ ಕೋಟೆಡ್, ಸೊ ದಟ್ ನಿಮ್ಗೆ ಹೀಟ್ ಡಿಸಿಪೇಟ್ ಆಗಬಾರ್ದು ಅಂತ ವ್ಯಾಕ್ಸ್ ಕೋಟ್ ಮಾಡಿರ್ತಾರೆ. ಅದೇನಾಗಿತ್ತು, ಸ್ಲೋಲಿ ಇಟ್ ಸ್ಟಾರ್ಟ್ ಮೆಲ್ಟಿಂಗ್ ಇನ್ ಟು ದಿ ಹಾಟ್ ಲಿಕ್ವಿಡ್, ವಾಟ್ ಎವರ್ ಯುವರ್ ಕನ್ಸ್ಯೂಮ್ ಏನಾಗ್ತಿತ್ತು ಅದೇನೋ ಇದೇ ಫಾರ್ಮ್ ಲೇಯರ್ ಮಾಡ್ತಾ ಇತ್ತು. ಸೊ ಪೇಷಂಟಿಗೆ ಒಂದು ಸ್ವಲ್ಪ ದಿನ ಆದಮೇಲೆ ದಿ ಸ್ಟಾರ್ಟೆಡ್ ಹ್ಯಾವಿಂಗ್ ಇಂಡೈಜೆಷನ್ ಆಗೋಗಿತ್ತು. ಸೊ ಸ್ಕ್ಯಾನ್ ಮಾಡಿದಾಗ ಏನಾಗಿತ್ತು, ಥಿಕ್ನೆಸ್ ಅಂತ ಗೊತ್ತಾಯಿತು, ಸ್ಟಮಕ್ ಥಿಕ್ನೆಸ್ ಆಗಿತ್ತು. ಸೊ ಸ್ಟಮಕ್ ಥಿಕ್ ಆಯಿತು ಅಂದರೆ ಕ್ಯಾನ್ಸರ್ ಅಂತಲೇ ನಾವು ಅನ್ಕೋದು, ಮಿನಿಟ್ರಸ್ ಡಿಸೀಸ್ ಅಂತ ಕರಿತೀವಿ. ಸೊ ಆಪ್ರೇಟ್ ಮಾಡಿದಾಗ ಗೊತ್ತಾಯಿತು, ಬಟ್ ಇಟ್ ವಾಸ್ ಫಾರ್ಮ್ ಎ ವ್ಯಾಕ್ಸ್ ಲೇಯರ್ ಫಾರ್ಮೇಷನ್ ಆಗಿತ್ತು. ಸ್ಟಮಕ್ ಡಿಸ್ಟೆಂಡ್ ಆಗ್ತಾ ಇರಲಿಲ್ಲ. ವಾಟ್ ಎವರ್ ಯು ಆರ್ ಕನ್ಸ್ಯೂಮಿಂಗ್ ಇಟ್ ಇಸ್ ಡೈರೆಕ್ಟ್ಲಿ ಗೋಯಿಂಗ್ ಟು ದಿಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಟಮಕ್ದು ಡೈಜೆಷನ್ ಕೆಪಾಸಿಟಿನೇ ಹೋಗ್ಬಿಟ್ಟಿತ್ತು, ಬಿಕಾಸ್ ಇಟ್ ಫಾರ್ಮ್ ಒಂದು ಫುಲ್ ಥಿಕ್ ವ್ಯಾಕ್ಸ್ ಲೇಯರ್ ಫಾರ್ಮೇಷನ್ ಆಗಿಬಿಟ್ಟಿತ್ತು. ಸೊ ಈ ಇನ್ಸ್ಟೆನ್ಸಸ್ಸು ನೋಡಿದ್ದೀವಿ. ಸೊ ದೀಸ್ ಆರ್ ಆಲ್ ಇನಿಷಿಯಲ್ ಸ್ಟೇಜಸ್ ಚೆನ್ನಾಗಿರುತ್ತೆ, ಬಟ್ ಬೈ 10 years ಆಫ್ ಟೈಮ್ ದೀಸ್ ಆರ್ ಆಲ್ ಬಿಕಮ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕೋಲಾನ್ ಕ್ಯಾನ್ಸರ್. ಸೊ ಪ್ಲಾಸ್ಟಿಕ್ ಬಳಕೆ ನಿಜವಾಗ್ಲೂ ಒಳ್ಳೆಯದಲ್ಲ. ಎಸ್ಪೆಷಲಿ ಪ್ಲಾಸ್ಟಿಕ್ ಬಳಕೆಯಲ್ಲಿ ಹಾಟ್ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಟಾಕ್ಸಿನ್ಸ್ ರಿಲೀಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನಮ್ಮ ಚಳಿಗಾಲದಲ್ಲಿ ಏನು ಮಾಡ್ತೀವಿ, ನಾವು ಬಿಸಿ ಬಿಸಿ ಬಜ್ಜಿ ಬೋಂಡಗಳನ್ನ ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇವನ್ ಗೋಬಿ ಮಂಚೂರಿ ಕೂಡ ನಾನು ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡೋದು ನೋಡಿದ್ದೀನಿ. ಥಿಂಕ್ ಇಟ್ ಆ್ಯಕ್ಚುಲಿ ವೆರಿ 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 ಕಾರ್ಸಿನೋಜೆನಿಕ್. ಅದು ಐ ಥಿಂಕ್ ಎಷ್ಟು ಅವಾಯ್ಡ್ ಮಾಡ್ತೀರಾ, ತಿನ್ನಲೇಬೇಕಾ, ಒಂದು ಮನೆಯಿಂದ ಸಿಲ್ವರ್ ಪ್ಲೇಟೋ ಅಥವಾ ತಗೊಂಡೋಗಿ ಬಾಕ್ಸ್ ಕಂಟೈನರ್ಸ್ ತೊಗೊಂಡೋಗಿ ಹಾಕೊಂಡ್ಬನ್ನಿ. ಐ ಥಿಂಕ್ ಜನಗಳು ಈಗ ಆ್ಯಕ್ಚುಲಿ ಎಲ್ಲದಕ್ಕೂ ಫಾಸ್ಟ್ ಫಾರ್ವರ್ಡ್. ಇವನ್ ಫುಡ್ ಡೆಲಿವರಿ ಕೂಡ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲೇ ಬರೋದು. ಎಲ್ಲ ಹಾಟ್ ಬಿಕಾಸ್ ಅಲ್ಲೂ ದೇ ಹ್ಯಾವ್ ಟು ಸೇವ್ ದ ಮನಿ, ಆರ್ಡರ್ನು ಸೇವ್ ಮಾಡಬೇಕು, 10 minutes ಅಲ್ಲಿ ಡೆಲಿವರಿ ಬೇರೆ ಕೊಡಬೇಕು, ಈಸಿ ಟು ಮೇಂಟೈನ್, ಡಿಸ್ಕಾರ್ಡ್ ಮಾಡು ಆಯಿತು ಅಲ್ಲಿಗೆ. ಸೊ ನಾವು 10 minutes ಸೇವ್ ಮಾಡೋಕ್ಕೆ ಐ ಥಿಂಕ್ 10 years ಲೈಫ್ನ ಕಾಂಪ್ರಮೈಸ್ ಮಾಡ್ತಾ ಇದೀವಿ ಅನಿಸ್ತಾ ಇದೆ. ಜಸ್ಟ್ ನಥಿಂಗ್, ಕಂಟೈನರ್ಸ್ ಯೂಸ್ ಮಾಡಿ, ಸಿಲ್ವರ್ ಕಂಟೈನರ್ಸ್, ವಾಟ್ ಎವರ್ ದ ಕಂಟೈನರ್ಸ್ ಇಸ್ ದೇರ್. ಸೊ ದೀಸ್ ಆರ್ ಆಲ್ ಗುಡ್. ಇದು ಆ್ಯಕ್ಚುಲಿ ಸ್ಮಾಲ್, ಬಟ್ ನೀವು ಹೇಳ್ದಂಗೆ ದಿಸ್ ಪ್ಲಾಸ್ಟಿಕ್ ಬಳಕೆದ ಇನ್ಸಿಡೆನ್ಸ್ ಎವಿಡೆನ್ಸ್ಗಳು ತುಂಬ ಜಾಸ್ತಿ ಆಗಿದೆ ಇತ್ತೀಚಿನ ಕಡೆ. ದೇರ್ ಆರ್ ಕಾರ್ಸಿನೋಜೆನಿಕ್. ನಾನು ಇನ್ನೂ ನೋಡ್ದಂಗೆ ವಾಟರ್ ಬಾಟಲ್ನ ಕಾರಲ್ಲಿ ಇಟ್ಟಿರ್ತಾರೆ, 3-4 ದಿನ ಇರುತ್ತೆ, ಅದು ಬಿಸಿಲಲ್ಲಿ ಕೊಳಿತಾ ಇರುತ್ತೆ, ಅದನ್ನೇ ಮತ್ತೆ ಕನ್ಸ್ಯೂಮ್ ಮಾಡ್ತಾರೆ. ಅಗೇನ್ ದಟ್ ಈಸ್ ಆಲ್ಸೋ ನಾಟ್ ಗುಡ್, ದಟ್ ಈಸ್ ಆಲ್ಸೋ ಬ್ಯಾಡ್. ಸೊ ಪ್ಲಾಸ್ಟಿಕ್ ಬಳಕೆ ಬೇಡ. ಸರ್, ಇನ್ನೊಂದು, ಇವಾಗ ನಿಮ್ಮ ಕಂಟೈನರ್ ಅಂತ ಹೇಳಿದ ತಕ್ಷಣ ನನಗೆ ಹೊಳೆದಿದ್ದು, ಈ ಇಂಡಾಲಿಯಂ ಪಾತ್ರೆಗಳಿರುತ್ತಲ್ಲ,
ಅಂದ್ರೆ ಈ ಅಲ್ಯೂಮಿನಿಯಂದಕ್ಕಿಂತ ಇನ್ನೂ ಬೇರೆ ಬೇರೆ ತರದ್ದು. ಈಗ ದೊಡ್ಡ ದೊಡ್ಡ ಫಂಕ್ಷನ್ಸ್ ಅಲ್ಲಿ ಎಲ್ಲ ಕಡೆ ಸುಮಾರು ಇವೆಂಟ್ಸ್ ಅಲ್ಲಿ ದೊಡ್ಡ ಇಂಡಾಲಿಯಂ ಅಲ್ಲೇ ಅಡುಗೆನ ಮಾಡೋದು. ಇಸ್ ಇಟ್ ಫೈನ್? ಇಸ್ ಇಟ್ ಹೆಲ್ದಿ? ಇಸ್ ಇಟ್ ಹೀಟ್ ಕಂಪ್ಯಾಟಬಲ್ ಏನೇನು ವಾಟ್ ಎವರ್ ದ ಎಲಿಮೆಂಟ್ಸ್ ಆರ್ ಯೂಸ್, ಹೀಟಿಗೆ ಡಿಸಿಪೇಟ್ ಆಗಬಾರ್ದು. ಅಂದ್ರೆ ಹೀಟಿಗೆ ದಟ್ ಶುಡ್ ನಾಟ್ ಬಿಕಮ್ ಕನ್ವರ್ಟೆಡ್ ಇನ್ ಟು ಸಮ್ ಕೈಂಡ್ ಆಫ್ ಟಾಕ್ಸಿನ್ಸ್. ಸೊ ಯಾವ್ದಾವ್ದು ಹೀಟ್ ಕಂಪ್ಯಾಟಬಲ್ ಇರುತ್ತೆ, ದೀಸ್ ಆರ್ ಆಲ್ ಗುಡ್ ಫಾರ್ ಹೆಲ್ತ್. ಹಳೆ ಕಾಲದಲ್ಲಿ ಏನೇನು ಬಾಂಡ್ಲಿ ಅವೆಲ್ಲ ಏನೇನು ಮಾಡ್ತಿದ್ರು, that is all good. Copper, these are all good. Copper in general is good for health also. Okay. So anything which is heat compatible ಏನೇ ಇದೆ it is good. ಮೈಕ್ರೋವೇವಲ್ಲೂ ಅಷ್ಟೇ, ನೀವು ಕೇಳಿದಂಗೆ ಸುಮಾರು ಜನ ಪೇಷಂಟ್ಸ್ ಬಂದು ಕೇಳ್ತಾರೆ ಮೈಕ್ರೋವೇವ್ ಕೂಡ ಏನಾದ್ರು ಕ್ಯಾನ್ಸರ್ ಕಾಸ್ ಮಾಡುತ್ತಾ ಅಂತ. ಇಟ್ ಈಸ್ ನಾಟ್ ದ ಮೈಕ್ರೋವೇವ್ ಕಾಸ್ ಮಾಡ್ತಾ ಇಲ್ಲ, ಏನು ಒಳಗಡೆ ಇಡ್ತಾ ಇದ್ದೀರಾ ಅದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫುಡ್ ಐಟಮ್ ಏನು ಇಡ್ತಾ ಇದ್ದೀರಾ, ಯಾವ ಕಂಟೈನರಲ್ಲಿ ಇದು ಮಾಡ್ತಾ ಇದ್ದೀರಾ, ಎಲ್ಲದೂ ಬರುತ್ತೆ. ಇಟ್ ಈಸ್ ಕಂಪ್ಯಾಟಬಲ್ ಫಾರ್, ಯಾಕಂದ್ರೆ ಪ್ಲಾಸ್ಟಿಕ್ ಹಿಡಿದು ನೋಡಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ದಟ್ ಇಸ್ ಅ ವೇರ್ ದಟ್ ಈಸ್ ಕಂಪ್ಯಾಟಬಲ್ ಫಾರ್ ಅಂತ ದಟ್ಸ್ ಅ ಪ್ಲಾಸ್ಟಿಕ್ ಎಲಿಮೆಂಟ್. ಮತ್ತೆ ಸೊ ಹೀಟಿಗೆ ಯಾವ್ದು ಕಂಪ್ಯಾಟಬಲ್ ಇಲ್ಲ. ಇಟ್ ಈಸ್ ರಿಟರ್ನ್ ರೂಲ್, ಯಾವ್ದು ಈಸ್ ನಾಟ್ ಕಂಪ್ಯಾಟಬಲ್ ಟು ಕುಕ್, ಯು ಶುಡ್ ನಾಟ್ ಕುಕ್ ವಿತ್ ದಟ್ ಅಂತ ಕರೀತಾರೆ. ಈಗ ಯಾವ ಫುಡ್ ನಿಜವಾಗ್ಲೂ ನಮ್ಮ ಕೋಲನ್ನ ಪ್ರೊಟೆಕ್ಟ್ ಮಾಡುತ್ತೆ? ಯಾವ ತರ ಊಟ ತಿಂಡಿ ಮಾಡಬೇಕು ನಾವು? ಸೌತ್ ಇಂಡಿಯನ್ ಫುಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ಇಡ್ಲಿ, ಸಾಂಬಾರು, ರಸಮ್ಮು, ದಿಸ್ ಆರ್ ಆಲ್ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್ಸ್. ಆಮೇಲೆ ನಮ್ದ್ರಲ್ಲಿ ಯಾವಾಗಲೂ ಪಲ್ಯಗಳಿರ್ತಿತ್ತು. ಸೊ ಈ ಪಲ್ಯಗಳು ಫೈಬರ್ ಕೊಡ್ತಿದ್ವು. ಓಕೆ, ಸೊ ನೈಟಲ್ಲಿ ಒಂದು ರಾಗಿ ಮುದ್ದೆ ತಿಂತಿದ್ವಿ. ಕರ್ಡ್ಸ್, ಮೊಸರು, ಮಜ್ಜಿಗೆ ಕುಡಿಯೋದು ಒಂದು ಅಭ್ಯಾಸ. ನಮ್ದು ಯಾವಾಗಲೂ ಊಟ ಕಂಪ್ಲೀಟೇ ಇಲ್ಲ, ಮೊಸರನ್ನ ಮಜ್ಜಿಗೆ ಕುಡಿಲ್ಲ ಅಂದ್ರೆ ಕಂಪ್ಲೀಟೇ ಇಲ್ಲ. ಅದ್ರ ಜೊತೆಗೆ ಅಡಿಕ್ವೇಟ್ ಆಗಿ ನೀರು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪಿನಕಾಯಿ. ಓಕೆ, ದಿಸ್ ಆರ್ ಆಲ್ ನಾರ್ಮಲ್ ಡಯಟ್ ಇತ್ತು. ಸೊ ನನ್ನ ಇನ್ ಜನರಲ್ ಆಗಿ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ ಶುಡ್ ಬಿ ಬ್ಯಾಲೆನ್ಸ್ ಡಯಟ್. ಕೋಲೋರೆಕ್ಟಲ್ ಕ್ಯಾನ್ಸರ್ ಪ್ರಿವೆಂಟಿವ್ ಅಂದ್ರೆ ಫೈಬರ್ ಡಯಟ್ ಚೆನ್ನಾಗಿರ್ಬೇಕು. ಫೈಬರ್ ಡಯಟ್ ಎಷ್ಟು ಫೈಬರ್ ಡಯಟ್ ಕನ್ಸ್ಯೂಮ್ ಮಾಡಿದ್ರೆ ಅಷ್ಟು ಜೊತೆಗೆ ಚೆನ್ನಾಗಿರುತ್ತೆ. ಅಂಡ್ ಪ್ರೋಬಯೋಟಿಕ್ಸ್, ನ್ಯಾಚುರಲ್ ಪ್ರೋಬಯೋಟಿಕ್ಸ್, ಅದನ್ನು ಕೂಡ ಅಂಗಡಿಗೆ ಹೋಗಿ ತಗೊಳ್ಳೋರು ಇದ್ದಾರೆ. ಪ್ರೋಬಯೋಟಿಕ್ಸ್ ನ ನ್ಯಾಚುರಲ್ ಆಗಿ ಬರೋದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟು ಅಂಗಡಿಗೆ ಹೋಗಿ ತಗೊಳ್ಳೋರು ಇದ್ದಾರೆ. ಸೊ ಡಯಟ್ ಶುಡ್ ಬಿ ಮಿಕ್ಸ್ಡ್ ವಿತ್ ಫೈಬರ್, ಪ್ರೋಬಯೋಟಿಕ್ಸ್ ಅಂಡ್ ಲಾಟ್ ಆಫ್ ವಿಟಮಿನ್ ರಿಚ್ ಫುಡ್ಸ್. ಕ್ಯಾರೆಟ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸೌತೆಕಾಯಿ ತಿನ್ನೋದೊಂದು ಪದ್ಧತಿ ಇರ್ತಿತ್ತು ನಮ್ದು. ಸೌತೆಕಾಯಿ ಕ್ಯಾರೆಟ್ನ ಹಾಗೆ ಕಟ್ ಮಾಡ್ಕೊಂತಿತ್ತು. ಈರುಳ್ಳಿ ಕೂಡ ಅಗೇನ್ ಅವರೆಲ್ಲ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲದು ಅಷ್ಟೇನೆ. ಕರ್ಬೇವು ಸೊಪ್ಪು ಏನಕ್ಕೆ ಹಾಕ್ತಾರೆ, ಅದೂ ಆಂಟಿ ಆಕ್ಸಿಡೆಂಟೇ. ಸೊ ನ್ಯಾಚುರಲಿಗೆ ಹೋಮ್ ಕುಕ್ಡ್ ಫುಡ್ ಅಷ್ಟು ತುಂಬ ಒಳ್ಳೇದು. ಏರ್ ಫ್ರೈಯರು, ಡೀಪ್ ಫ್ರೈಯರು, ವಾಟ್ ಎವರ್ ನೀವು ಹೇಳಿ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾಗ, ಯಾವುದು ಎಕ್ಸೆಸಿವ್ ಬರ್ನ್ಔಟ್ ಮಾಡೋದು, ಸುಟ್ಟ ಪದಾರ್ಥಗಳು ಜಾಸ್ತಿ ಆದಷ್ಟು ಅದು ಬ್ಯಾಡ್. ಅಂಡ್ ಆಯಿಲ್ ಕನ್ಸಂಪ್ಷನ್ ಕೂಡ ವಿ ಹ್ಯಾವ್ ಟು ಮೇಂಟೈನ್. ಎಕ್ಸೆಸಿವ್ ಆಯಿಲ್ ಕನ್ಸಂಪ್ಷನ್ ಇಸ್ ಆಲ್ಸೋ ನಾಟ್ ಗುಡ್. ಸೊ ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್. ನನಗೇನಾರು ಕೇಳ್ತೀರ ಅಂತಂದ್ರೆ, ಇವತ್ತೇನೆ ಯಾರು ಮನೆಗೆ ಹೋಗ್ತೀರ ಅಂದ್ರೆ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು ಹೋಮ್ ಫುಡ್ನ ತಗೊಂಬನ್ನಿ. ಅಮ್ಮ, ವೈಫ್, ಸಮ್ಟೈಮ್ಸ್ ಸರ್ ಅವರೇ ಅಡುಗೆ ಕೂಡ ಮಾಡ್ಕೋಬಹುದು. ಅವ್ರಿಗೆ ಈಗ ನಾನು ಅಷ್ಟೇ, ನಾನು ಕುಕ್ ಮಾಡ್ತೀನಿ. ನಮ್ಮ ಹಸ್ಬೆಂಡ್, ಸೊ ಐ ಕುಕ್. ಸೊ ಫುಡ್ ಕುಕ್ ಮಾಡಿ ಮನೆಗೆ, ಆಫೀಸಿಗೆ ತೊಗೊಂಡೋಗಿ, ಹಾಸ್ಪಿಟಲ್ಗೆ ತೊಗೊಂಡೋಗಿ, ವೇರ್ ಎವರ್ ಯುವರ್ ವರ್ಕ್, ಟ್ರೈ ಟು ಯೂಸ್ ಅ ಹೋಮ್ ಕುಕ್ ಫುಡ್. ಅದಕ್ಕಿಂತ ಬಿಗ್ಗೆಸ್ಟ್ ರೆಮಿಡಿ ಫಾರ್ ಪ್ರಿವೆನ್ಷನ್ ಆಫ್ ಕೋಲನ್ ಕ್ಯಾನ್ಸರ್ ಇನ್ಯಾವುದೂ ಇಲ್ಲ. ಸೊ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಮೀಟ್ ಕನ್ಸಂಪ್ಷನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ರೆಡ್ ಮೀಟ್ ಕನ್ಸಂಪ್ಷನ್ ಈಸ್ ಆಕ್ಚುಲಿ ತುಂಬ ಎಕ್ಸೆಸ್ ಆಫ್ ರೆಡ್ ಮೀಟ್ ಕನ್ಸಂಪ್ಷನ್ ಏನಾಗುತ್ತೆ, ದಟ್ ಈಸ್ ಆಲ್ಸೋ ನೋನ್ ಟು ಇನ್ಕ್ರೀಸ್ ದ ರಿಸ್ಕ್ ಆಫ್ ಕೋಲನ್ ಕ್ಯಾನ್ಸರ್. ಎಕ್ಸೆಸಿವ್ ಫ್ಯಾಟ್ ಏನಂತ ಬರುತ್ತೆ ಅಂದರೆ, ಈಗ ಬಜ್ಜಿ ಬೋಂಡಗಳಾಗಿರ್ಬೋದು, ಅದಕ್ಕೇನ ತುಂಬ ಆಯಿಲಲ್ಲಿ ಕರೆದು ದೇ ಟ್ರಾನ್ಸ್ ಫ್ಯಾಟ್ಸ್ ಅಂತ ಕನ್ವರ್ಟ್ ಆಗಿರುತ್ತೆ. ಈ ಟ್ರಾನ್ಸ್ ಫ್ಯಾಟ್ಸ್ ಕೂಡ ಅಷ್ಟು ಹಾರ್ಟ್ ಡಿಸೀಸ್ ಕಾಸ್ ಮಾಡುತ್ತೆ, ಕೋಲನ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಸೊ ಆಲ್ರೆಡಿ ಹೇಳ್ದಂಗೆ ಮಾರ್ನಿಂಗು ರಿಚ್ ಆಗಿ ಊಟ, ಬ್ರೇಕ್ಫಾಸ್ಟ್ ಮಾಡಿ, ಲಂಚು ನೆಮ್ಮದಿಯಾಗಿ ತಿನ್ನಿ. ಇನ್ನೊಂದು ನಾನು ಇದನ್ನು ಹೇಳೋದಕ್ಕೆ ಇಂಪಾರ್ಟೆಂಟ್ ಪಡ್ತೀನಿ, ಇದ್ರ ಬಗ್ಗೆ ಅಷ್ಟೊಂದು ಟ್ರೆಂಡ್ ಇಲ್ಲ. ಈಗಿನ ಕಾಲದಲ್ಲಿ ಊಟ ಮಾಡ್ಬೇಕಾದ್ರೆ ನಾವು ಮೊಬೈಲು, ಟಿವಿ ನೋಡ್ಕೊಂಡು ತಿಂತೀವಿ. ಏನಕ್ಕೆ ಅಂತಂದ್ರೆ, ಈಗ ನಾವು ನ್ಯಾಚುರಲ್ ಊಟ ಮಾಡ್ತಾ ಇರ್ತೀವಿ. ಊಟ ಮಾಡ್ತಿದ್ದಂಗೆ ಫುಡ್ ಪಾರ್ಟಿಕಲ್ ಸ್ಟಮಕಿಗೆ ಹೋಗುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ ಬರುತ್ತೆ. ದಟ್ಸ್ ಅ ಬ್ರೈನ್ ಸ್ಟಿಮ್ಯುಲೇಟ್ ಆಗಿ ಇದು ಬರುತ್ತೆ. ನಿಮ್ದು ಬ್ರೈನ್ ಇಸ್ ಇನ್ ದ ಅನದರ್ ಪಾತ್. ನೀವೇನೋ ಟಿವಿ ನೋಡ್ತಾ ಇದ್ದೀರಾ, ನೀವೇನೋ ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀರಾ, ಗಮನನೇ ಬೇರೆ ಕಡೆ ಹೋಗಿರುತ್ತೆ. ಸೊ ನಿಮ್ದು ಅಲ್ಲಿಗೆ ಬೇಕಾಗಿರೋ ಡೈಜೆಸ್ಟಿವ್ ಏನೇನು ಎಫೆಕ್ಟ್ ಇದೆ ಅಲ್ಲಿ ಆಗ್ತಾ ಇರಲ್ಲ. ಸೊ ಲಾಟ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಗೋಯಿಂಗ್ ಇನ್ ಟು ಯುವರ್ ಕೋಲಾನ್ಸ್. ಸೊ ಈ ಅನ್ಡೈಜೆಸ್ಟೆಡ್ ಕೋಲಾನ್ಸಿಗೆ ಹೋದಾಗ ಏನಾಗುತ್ತೆ, ದೇ ವಿಲ್ ಬಿಕಮ್ ಕಾರ್ಸಿನೋಜೆನಿಕ್. 10 ನಿಮಿಷ ಮೊಬೈಲು, ಟಿವಿ ಬಿಟ್ಬಿಟ್ಟು ಮನೆಯವ್ರ ಜೊತೆ ಊಟ ಮಾಡೋ ನೆಮ್ಮದಿ ಇದೆಯಲ್ಲ, ಸಿ ದೇರ್ ಎಂಡಾರ್ಫಿನ್ಸ್ ಅಂತ ನಾವು ಇದ್ರ ಬಗ್ಗೆ ಅಷ್ಟೊಂದು ಹೈಲೈಟ್ ಮಾಡಲ್ಲ.
ಫ್ಯಾಮಿಲಿ, ಲಾಫ್ಟರ್, ಲವ್ ಏನಂತ ಇರುತ್ತೆ. ದೇ ರಿಲೀಸಸ್ ಸಮಥಿಂಗ್ ಕಾಲ್ಡ್ ಈವನ್ ಫಿಸಿಕಲ್ ಎಕ್ಸಸೈಸಸ್ ಆಗಿರ್ಬೋದು. ದೇ ರಿಲೀಸಸ್ ಎಂಡಾರ್ಫಿನ್ಸ್. ದೇ ಆರ್ ಕಾಲ್ಡ್ ಫೀಲ್ ಗುಡ್ ಫ್ಯಾಕ್ಟರ್ಸ್. ಅದೇ ನೀವು ಊಟ ಒಂದು ಈಗ ಹಬ್ಬದ ಊಟ ಎಲ್ಲರೂ ಕೂತ್ಕೊಂಡು ಮಾಡಿದಾಗ ಎಷ್ಟು ಮಜಾ ಇರುತ್ತೆ. ತಿಂದಿದ್ರೆ ಮಜಾನೇ ಬೇರೆ, ಆ ಊಟನೇ ಸ್ವಾದನೇ ಬೇರೆ. ಹೇಗಾರು ಇರಲಿ, ಬಟ್ ಊಟ ಮನೇಲಿ ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋದಿದೆಯಲ್ಲ, ಸೊ ಅವೆಲ್ಲ ಹಳೇ ರೂಢಿನ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಎದ್ದ ಸೀದಾ ಟಿ ವಿ ಆನ್ ಮಾಡ್ದ, ನೋಡ್ದ, ಪಟ ಅಂತ ಹೋದ, ಮೊಬೈಲ್ ಕಾಲ್ ಮಾಡ್ದ, ಮೀಟಿಂಗ್ಸ್ ಏನಾರು ಇದೆಯಾ ನೋಡ್ದ, ಹೋಗ್ತಾ ಇದ್ದ. ಸೊ ಲಾಂಗ್ ಪ್ರೊಸೆಸಲ್ಲಿ ಇವೆಲ್ಲ ಭಾಳ ಎಫೆಕ್ಟ್ ಆಗ್ತಾ ಇದೆ. ಡಯಟ್ ಕಾನ್ಷಿಯಸ್ ಡಯಟ್ ಅಂತ ಅಂದರೆ ಊಟ ಮಾಡ್ಬೇಕಾದ್ರೆ ಕಾನ್ಷಿಯಸ್ ಆಗಿ ಬರೀ ಊಟನೇ ಮಾಡಿ. ದಟ್ ಈಸ್ ಕಾಲ್ಡ್ ಡಯಟ್ ಕಾನ್ಷಿಯಸ್ನೆಸ್. ಡಯಟ್ ಕಾನ್ಷಿಯಸ್ನೆಸ್ ಇರ ಬರೀ ತಿನ್ನೋದಂತಲ್ಲ. ಡಯಟ್ ಕಾನ್ಷಿಯಸ್ಲಿ ಈಟ್ ವಾಟ್ ಯು ಆರ್ ಈಟಿಂಗ್. ನೀವೇನು ತಿಂತಾ ಇದ್ದೀರಾ ಅದ್ರ ರುಚಿ ಗೊತ್ತಾಗ್ಲಿ. ಬ್ಯೂಟಿಫುಲಿ ಇಂಟರ್ಪ್ರೇಟ್ ಮಾಡಿದ್ರಿ ನೀವು. ಅಂದ್ರೆ ಡಯಟ್ ಕಾನ್ಷಿಯಸ್, ನೀವೇನ್ ಡಯಟ್ ತಿಂತಾ ಇದ್ದೀರಿ ಆ ಕಾನ್ಷಿಯಸ್ನೆಸ್ ಅಲ್ಲಿ ಡಯಟ್ ಮಾಡಿ. ದಟ್ ಈಸ್ ಬಿಕಾಸ್ ನಮ್ಮ ಬಾಡಿ ಡೆವಲಪ್ ಆಗಿರೋದು ಅದಕ್ಕೋಸ್ಕರ. ಮಲ್ಟಿ ಟಾಸ್ಕಿಂಗ್. ಊಟ ಮಾಡ್ಬೇಕಾದ್ರೆ ಗಟ್ಟಿಗೆ ಕಾನ್ಸಂಟ್ರೇಟ್ ಮಾಡಿ. ಏನೇ ಮಾಡ್ಬೇಕಾದ್ರೂ ಯು ಎಂಜಾಯ್ ಇಟ್ ಆ್ಯಂಡ್ ಡೂ ಇಟ್. ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ಮಾಡಿದ್ರೆ ಅದು ಯೂಸೇ ಆಗಲ್ಲ. ಸೊ ಐ ಥಿಂಕ್ ಇತ್ತೀಚಿನ ದಿನಗಳಿಂದ ಬ್ಲೇಮ್, ನಾನು ಅಷ್ಟೇ, ಈಗ ಮಕ್ಕಳು ಬಂದರು, ಊಟ ಮಾಡ್ತಾನೆ, ಟಿ ವಿ ಆನ್ ಮಾಡ್ದ, ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾವೇ ಹುಟ್ಟಬೇಕಾದ್ರೆ ಹೇಳ್ಕೊಟ್ಬಿಡ್ತೀವಿ, ನಾವು ಕಲಿಯೋದೇ ಅದು ಅವರು. ಇನ್ನು ನೆಕ್ಸ್ಟ್ ಟಿ ವಿ ಆನ್ ಮಾಡ್ಕೊಂಡೆ ಊಟ. ಈಗ ನನ್ಗೆ ಗೊತ್ತಿರೋ ಪ್ರಕಾರ ಫ್ಯಾಮಿಲಿಲಿ ನನ್ನ ಸಿಸ್ಟರ್ ಮಕ್ಕಳಾಗಿರ್ಬೋದು, ಯಾರಾಗಿರಲಿ, ಬರ್ತಾರೆ, ಟಿ ವಿ ಆನ್ ಮಾಡ್ತಾರೆ, ವಾಟ್ ಎವರ್ ಇಟ್ ಈಸ್, ಕ್ರಿಕೆಟ್ ಆನ್ ಮಾಡೋ, ನೋಡು, ಕೂತ್ಕೋ. ಆ ಡೈನಿಂಗ್ ಟೇಬಲ್ ಎಷ್ಟು ಜನ ಯೂಸ್ ಮಾಡ್ತಾ ಇದಾರೆ ಅನ್ನೋ ನನಗಂತೂ ಗೊತ್ತಿಲ್ಲ. ಡೈನಿಂಗ್ ಟೇಬಲ್ ಒಂದು ಶೋಕಿಗಿರುತ್ತೆ ಹೊರತು ಎಲ್ಲರೂ ಟಿ ವಿ ಮುಂದೆ, ಸೋಫಾ ಮುಂದೆ ಊಟ ಮಾಡೋರು ಜಾಸ್ತಿ ಆಗಿದ್ದಾರೆ. ನಾನು 10 ವರ್ಷ ಆಯಿತು ನಿಜವಲ್ಲೂ ನಾನು ಡೈನಿಂಗ್ ಟೇಬಲಲ್ಲಿ ಕೂತು ಊಟ ಮಾಡಿಲ್ಲ. ಓಕೆ. ಸೊ ಬೇರೆಯವ್ರಿಗೆ ಹೇಳೋಕ್ಕಿಂತ ಜಾಸ್ತಿ ನಾನೇ, ಬಟ್ ಆ ಥರ ಆಗೋಗ್ಬಿಟ್ಟಿದೆ ಲೈಫ್. ಚೇಂಜ್ ಬರಬೇಕು. ಸೊ ಎಲ್ಲರೂ ಕೂತು ಡೈನಿಂಗ್ ಟೇಬಲ್ ಊಟ ಮಾಡಿದ್ರೆ ಅದು ಮಜಾನೇ ಬೇರೆ. ಹೆಲ್ತ್ ಡೈನಿಂಗ್ ಟೇಬಲ್ ಇಂದಾನೆ ಸ್ಟಾರ್ಟ್ ಆಗಲಿ ಅಂತ ಹೇಳ್ಕೊತೀನಿ. ಓಕೆ ಡಾಕ್ಟರ್, ಇವಾಗ ಒಬೇಸಿಟಿ, ಇವಾಗ ಸುಮಾರು ಜನ, ನಮ್ಮ ತಂದೆ ತಾಯಿನೂ ಹೀಗೆ ಇದ್ರು, ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಎತ್ತರ ಗಾತ್ರವಾಗೇ ಇದ್ರು. ನಮ್ಮದು ಒಬೇಸ್ ಅಂತ ಏನು ಹೇಳೋಕ್ಕಾಗಲ್ಲ. ಯಾವುದೋ ಟೈಮಲ್ಲಿ ನಂಗೆ ಟೈಮ್ ಸಿಕ್ಕಿದಾಗ ನಾನು ರೆಡ್ಯೂಸ್ ಮಾಡ್ತೀನಿ ಅಂತ ಕೆಲವರು ಇರ್ತಾರೆ. ಕೆಲವರು ದೇ ಡೂ ಎ ಲಾಟ್ ಆಫ್ ವರ್ಕೌಟ್, ಅಥವಾ ಅವರು ಏನೋ ಅವರು ದಪ್ಪನೇ ಇರ್ತಾರೆ ಅಥವಾ ಒಬೇಸ್ ಆಗೇ ಇರ್ತಾರೆ. ಇನ್ನು ಕೆಲವರು ಸಣ್ಣ ಕೂಡ ಇರ್ತಾರೆ, ಅವ್ರಿಗೇನೂ ಅಂತ ಹೆಲ್ತ್ ರಿಸ್ಕ್ ಏನೂ ಇರೋದಿಲ್ಲ. ಬಟ್ ಅಂದರೆ ಯಾವಾಗಲೂ ಕ್ಯಾನ್ಸರ್ ಬರಬಹುದು ಅಥವಾ ಅಂಥ ಕೇಸಸ್ ಕೂಡ ನೋಡಿರ್ತೀರಿ. ಸೊ ಈ ಸಣ್ಣ ದಪ್ಪ ಒಬೇಸಿಟಿ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಹೇಗೆ ಅದು? ಈಗೇನು ಒಬೇಸಿಟಿ ಕ್ಯಾನ್ಸರ್ ರಿಲೇಟೆಡ್ ರಿಸ್ಕ್ ಇದೆ. ಸೊ ಒಬೇಸಿಟಿ ಅಂದರೆ ಎಲ್ಲ ದಪ್ಪ ಇರೋರು ಅನ್ಹೆಲ್ತಿ ಅಂತಲ್ಲ. ಓಕೆ. ಸೊ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಫಿಟ್ನೆಸ್. ಫಿಟ್ನೆಸ್ ಈಸ್ ನಾಟ್ ಮೆಷರ್ಡ್ ಬೈ ದಿ ವೆಯ್ಟ್. ದಟ್ ಈಸ್ ಒಂದು ಅಂಶ ಅಷ್ಟೇ. ನಮಗೆ ಇಷ್ಟು ವೆಯ್ಟ್ ಇರಬೇಕು ಅಂತ. ಫಿಟ್ನೆಸ್ ಅಂತಂದರೆ ಇಟ್ಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನೀವು ಡೈಲಿ ಆಕ್ಟಿವಿಟೀಸ್ ಏನು ಮಾಡ್ತಿದ್ದೀರಾ, ಇಫ್ ಯು ಆರ್ ಗೆಟಿಂಗ್ ಟೂ ಟಯರ್ಡ್ ಬಿಕಾಸ್ ಆಫ್ ಯುವರ್ ಒಬೇಸಿಟಿ, ಓಡಾಡೋಕ್ಕಾಗ್ತಾ ಇಲ್ಲ. ಸೊ ಫ್ರಾಂಕಾಗಿ ಹೇಳಬೇಕು ಅಂದರೆ ವೆಯ್ಟ್ ರಿಡಕ್ಷನ್ ಇದೆಯಲ್ಲ, ಇಫ್ ಯು ರೆಡ್ಯೂಸ್ ಅಟ್ಲೀಸ್ಟ್ 1 to 2% ವೆಯ್ಟ್ ಪರ್ ಮಂತ್, ಇಟ್ ಡಿಕ್ರೀಸಸ್ ಯುವರ್ ಕ್ಯಾನ್ಸರ್ ರಿಸ್ಕ್ ಬೈ 5% ಅಂತಲೇ ಇದೆ. ಸೊ ಹೆಲ್ದಿ ವೆಯ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಮ್ಮ ಬಾಡಿಗೆ ಎಕ್ಸಸ್ ಆಫ್ ಫ್ಯಾಟ್ ಏನೇ ಇರುತ್ತಲ್ಲ, ದಟ್ ಈಸ್ ಆಲ್ ಕನ್ವರ್ಟೆಡ್ ಇನ್ ಟು ದಿ ಟಾಕ್ಸಿನ್ಸ್. ಸೊ ಬಾಡಿ ಇಮ್ಯೂನ್ ಸಿಸ್ಟಮ್ ಕೂಡ ಕಮ್ಮಿ ಆಗುತ್ತೆ. ಎಕ್ಸಸ್ ಆಫ್ ಫ್ಯಾಟ್ ಎಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಒಬೇಸಿಟಿ ಆದಂಗೆ ಹೊಟ್ಟೆಗಿಟ್ಟಲ್ಲಿ ಅದೇ ಥರನೇ ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಲಿವರಲ್ಲಿ ಆಗಿರ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಈ ಜಾಗದಲ್ಲಿ ಆದರೂ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋದಿಲ್ಲ, ನಾರ್ಮಲ್ ಆಗಿರೋ ಹಾರ್ಮೋನ್ಸ್ಗಳು ರಿಲೀಸ್ ಆಗೋದಿಲ್ಲ, ಅನ್ವಾಂಟೆಡ್ ಹಾರ್ಮೋನ್ಸು. ಈಗ ಫೀಮೇಲ್ಸಲ್ಲಿ ನಾನು ಕೇಳೋದಾದ್ರೆ ಹೇಳಬೇಕು ಅಂತಂದರೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಮತ್ತು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಹೇಳಲಿಕ್ಕೆ ರಿಸ್ಕ್ ಫ್ಯಾಕ್ಟರ್ ಏನಿದೆ ಹಾರ್ಮೋನ್ಸ್. ಎಕ್ಸಸ್ ಆಫ್ ಹಾರ್ಮೋನ್ಸ್ ಎಲ್ಲಿಂದ ಬರ್ತಾ ಇದೆ ಅಂದರೆ ಯುವರ್ ಸ್ಟೋರ್ಡ್ ಫ್ಯಾಟ್. ಓಕೆ. ಸೊ ಎಕ್ಸಸ್ ಆಫ್ ಸ್ಟೋರ್ ಫ್ಯಾಟಿಂದ ಇದು ಬರ್ತಾ ಇರೋದು. ಸೊ ಒಬೇಸಿಟಿ ಈಸ್ ಡೆಫಿನೆಟ್ಲಿ, ಇಫ್ ಯು ನೇಮ್ ಯಾವ ಕ್ಯಾನ್ಸರ್ಗೆ ಅಂತ ಹೇಳ್ತೀರಿ, ಎಲ್ಲ ಕ್ಯಾನ್ಸರ್ಗೂ ಒಬೇಸಿಟಿ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಹೆಲ್ತ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಒಬೇಸಿಟಿ ರನ್ಸ್ ಇನ್ ಎ ಫ್ಯಾಮಿಲಿ ಅಂತ ಹೇಳಿ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಒಬೇಸಿಟಿ ರನ್ಸ್ ಇನ್ ಎ ಫ್ಯಾಮಿಲಿ, ದಟ್ ಈಸ್ ವೆರಿ ಡಿಫ್ರೆಂಟ್. ಅದು ಒಂಥರ ಡಿಫ್ರೆಂಟ್ ಎಂಟಿಟಿನೇ. ದಟ್ ಈಸ್ ತನಕ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ದಟ್ ಈಸ್ ಎ ಡಿಫ್ರೆಂಟ್ ಎಂಟಿಟಿ ಅದು. ಬಟ್ ನೀವು ಅಪ್ಪ ಅಮ್ಮ ದಪ್ಪ ಇದ್ದಾರೆ, ದಟ್ ಈಸ್ ಆಲ್ಸೋ ಬಿಕಾಸ್ ದೇರ್ ಲೈಫ್ ಸ್ಟೈಲ್ ಸರಿ ಇಲ್ಲ. ರೆಡ್ಯೂಸ್ ಮಾಡಲೇಬಹುದು. ಸೊ ಇಟ್ಸ್ ಅದೇ ಹೇಳಿದ ಇತ್ತೀಚಿನ ವಾಕಿಂಗ್ ಪಾರ್ಕ್ಗಳು ಕೂಡ ಜಾಸ್ತಿ ಆಗಿದೆ. ಸಮ್ಟೈಮ್ಸ್ ಐ ಆಮ್ ವೆರಿ ಹ್ಯಾಪಿ. ಈವನ್ ವಯಸ್ಸಾದವ್ರು ಕೂಡ ವಾಕ್ ಮಾಡ್ತಾ ಇರ್ತಾರೆ, ಚಿಟ್ ಚಾಟ್ ಮಾಡ್ಕೊಂಡು ವಾಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. 10,000 steps ಏನು ವಾಟ್ ಎವರ್ ಇಟ್ ಇಸ್, ದರ್ ಇಸ್ ಆಲ್ಸೋ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್. 10,000 steps ಅಂದರೆ ದಿಸ್ ಮಚ್ ಆಫ್ ಪರ್ಸೆಂಟೇಜ್ ಆಫ್ ಕ್ಯಾಲರೀಸ್ ಇಸ್ ಡಿಫಿಸಿಟೆಡ್ ಫ್ರಮ್ ಯುವರ್ ಬಾಡಿ. ಸೊ ಎಕ್ಸಸೈಸು ಇಂಪಾರ್ಟೆಂಟು, ಡಯಟ್ ಇಂಪಾರ್ಟೆಂಟು. ಸೊ ವೆಯ್ಟ್ ರಿಡಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಸಿ ಅಟ್ಲೀಸ್ಟ್ 1 hour
ಇನ್ ಯುವರ್ 24 hours ಲೈಫಲ್ಲಿ 1 hour ನಿಮ್ಮ ಬಾಡಿಗೆ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಬಿಕಾಸ್ ಯು ಕ್ಯಾನ್ ಸ್ಟೇ ಹೆಲ್ದಿ ಫಾರ್ ಲಾಂಗರ್ ಟೈಮ್. ಹೆಲ್ತ್ ಈಸ್ ದ ವೆಲ್ತ್. ಎಸ್, ಓಕೆ, ನೀವು ಎಷ್ಟೇ ದುಡ್ಡು ಮಾಡಿ ಏನೇ ಇದು ಮಾಡಿ ಹೆಲ್ತ್ ಇಲ್ಲ ಅಂತಂದರೆ, ಈಗ ಸೋ ಸೆಲೆಬ್ರಿಟೀಸ್ಗಳು ಎಷ್ಟೋ ಜನ ನಾನು ನೋಡಿದ್ದೀನಿ, ಲಾಸ್ಟ್ ಒಂದೇ ಒಂದು ಡೈಲಾಗು, ಅಟ್ಲೀಸ್ಟ್ ನನ್ನ ಟೈಮ್ ಸ್ವಲ್ಪ ಹೆಲ್ತಿ ಕೊಡಬೇಕಿತ್ತು ಅಥವಾ ನನ್ನ ಫ್ಯಾಮಿಲಿ ಕೊಡಬೇಕಿತ್ತು ಅನ್ನೋ ಡೈಲಾಗ್ಗಳು ಮೆನಿ ಕ್ಯಾನ್ಸರ್ ಪೇಷಂಟ್ಸ್ಗಳು ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಎಸೆನ್ಷಿಯಲ್. ಎಮೋಷ್ನಲ್ ಅಂತ ಅನ್ಸ್ಬೋದು, ಬಟ್ ದಟ್ ಸ್ಟಿಲ್ ಫ್ಯಾಕ್ಟ್ ಅದು. ಸೊ ಅಟ್ಲೀಸ್ಟ್ ಐ ವುಡ್ ಹವ್ ಸ್ಪೆಂಡ್ ಮೈ ಟೈಮ್, ವ್ಯಾಲ್ಯೂಬಲ್ ಟೈಮ್ ವಿತ್ ಮೈ ಫ್ಯಾಮಿಲಿಯಿಂದ ವ್ಯಾಲ್ಯೂಬಲ್ ಟೈಮ್ ಏನೋ ಔಟಿಂಗ್ ಹೋಗ್ತೀರಾ, ಅಡ್ವೆಂಚರಸ್ ಆಕ್ಟಿವಿಟಿ ಮಾಡ್ತೀರಾ, ಟ್ರೆಕ್ಕಿಂಗ್ ಹೋಗ್ತೀರಾ, ಫ್ಯಾಮಿಲಿ ವೆಕೇಶನ್ಸ್ಗೆ ಹೋಗ್ತೀರಾ. ಈಗ ಬರ್ತಾ ಇವೆಲ್ಲ ಭಾಳ ಕಮ್ಮಿ ಆಗಿದೆ. ಇದು ತೋರಿಕೆ ಜೀವನ ಆಗ್ತಾ ಇದೆ ಆ್ಯಕ್ಚುಲಿ. ಸೊ these are all facts, actually the facts, the end life ಏನು ಫ್ಯಾಕ್ಟ್ಸ್ ಅಂತ ಹೇಳ್ತೀವಲ್ಲ, these are all the missing facts. ಅಟ್ಲೀಸ್ಟ್ ನಾನು ಯೋಗ ಮಾಡಬೇಕಿತ್ತು, ಇವೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಂದು ರಿಗ್ರೆಕ್ಷನ್ ಇರಬಾರ್ದು. ಎಲ್ಲ ಮಾಡಿನೂ ಬಂತು ಅಂದರೆ ಅದು ದೈವ ಇಚ್ಛೆ. ಬಟ್ ನಾವೇ ಸರಿ ಇಲ್ದೇನೆ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ನನಗೇನು ಕೊಟ್ಟ ಈ ದೇವ್ರು ಅನ್ನೋದು ತಪ್ಪಾಗುತ್ತೆ. ಸೊ ವಿ ಟ್ರೈ ಟು ಬಿ ಹೆಲ್ತಿ. ಮಾರ್ನಿಂಗ್ ಅರ್ಲಿ ವೇಕಪ್ ಇಂದ ಹಿಡಿದು ರಾತ್ರಿ ಅರ್ಲಿ ಟು ಬೆಡ್ ಬಹಳ ಇಂಪಾರ್ಟೆಂಟ್. ಡಾಕ್ಟರ್, ಇವಾಗ ಸಾಕಷ್ಟು ವಿಷಯಗಳು ನಾವು ಮಾತಾಡಿದ್ವಿ. ಲೆಟ್ಸ್ ಕಮ್ ಟು ದ ಟ್ರೀಟ್ಮೆಂಟ್ ಪಾರ್ಟ್. ಸೊ ಇವಾಗ ಬೇಸಿಕ್ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು ಕೊಲೋರೆಕ್ಟಲ್ ಕ್ಯಾನ್ಸರ್ಗೆ ಅಥವಾ ಎನಿ ಕ್ಯಾನ್ಸರ್ ಫಾರ್ ದ್ಯಾಟ್ ಮ್ಯಾಟರ್. ಯಾವ ಏಜು ಅಥವಾ ವಾಟ್ ಇಸ್ ದಟ್ ಸ್ಕ್ರೀನಿಂಗ್ ಆರ್ ಟೆಸ್ಟ್ ದಟ್ ದೇ ಹ್ಯಾವ್ ಟು ಗೋ ಥ್ರೂ? ಈಗ ಕರೆಂಟ್ಲಿ ಸ್ಕ್ರೀನಿಂಗು ಬ್ರೆಸ್ಟ್ ಕ್ಯಾನ್ಸರ್ಗೆ, ಕೋಲನ್ ಕ್ಯಾನ್ಸರ್ಗೆ, ಆಮೇಲೆ ಸಮ್ಟೈಮ್ಸ್ ಎಂಡೋಮೆಟರ್ನ ಗರ್ಭಕೋಶದ ಕ್ಯಾನ್ಸರ್ಗೆ, ಸೊ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಇದಕ್ಕೆ ಕರೆಂಟ್ಲಿ ದೇರ್ ಇಸ್ ಎ ಸ್ಕ್ರೀನಿಂಗ್ ಇದೆ. 40 years and above ಇದ್ದವರು ಆನ್ಯುಯಲ್ ಕೊಲೊನೋಸ್ಕೋಪಿ ಅಂತ ಕರಿತೀವಿ, ಸ್ಟೂಲ್ ಫಾರ್ ಅಕಲ್ಟ್ ಬ್ಲಡ್ ಅಂತ ಕರಿತಾರೆ, ಫೀಕಲ್ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತ ಕರಿತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಇರೋರಿಗೆ ಮ್ಯಾಮೋಗ್ರಾಮ್ ಅಂತ ಕರಿತೀವಿ. ಅದೇ ಥರ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ ಅಥವಾ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಸ್ಕ್ಯಾನಿಂಗ್. ಸೊ ಎವ್ರಿ ಇಯರ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಹೋಗೋದು, ದಟ್ ಈಸ್ ನಾಟ್ ಅ ವೇಸ್ಟ್ ಆಫ್ ಮನಿ. ಎಷ್ಟೋ ಜನ ಬಂದು ಕೇಳ್ತೀನಿ, ನಾನು ಬೇರೆಯವ್ರಿಗೆ ಹೇಳೋದು, ನಮ್ಮ ಅಪ್ಪ ಅಮ್ಮಂಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಹೋಗ ಎಲ್ಲ ನಾರ್ಮಲ್ ಬಂತು, ದುಡ್ಡು ವೇಸ್ಟ್ ಮಾಡಿದೆ ಅಂತ ಅಂದ್ಬಿಡ್ತಾರೆ. ಓಕೆ, ಎಲ್ಲ ನಾರ್ಮಲ್ ಇದೆ, ಏನಕ್ಕೆ ಮಾಡಿಸ್ತೆ ಅಂತಾರೆ. ಬಿಕಾಸ್ ಅದ್ರ ವ್ಯಾಲ್ಯೂ ಅರ್ಲಿ ಸ್ಟೇಜಲ್ಲಿಗೆ ನನ್ನ ತಂದೆದೇ ನಾನು ಎಕ್ಸಾಂಪಲ್ ಕೊಡ್ತೀನಿ. ಆ್ಯನ್ಯುವಲ್ ಹೆಲ್ತ್ ಚೆಕಪಿಗೆ ಹೋಗಿದ್ದಿದ್ದು, ಸೊ ಅವ್ರದ್ದು ಹಾರ್ಟಲ್ಲಿ ಬ್ಲಾಕ್ ಇದ್ದಿದ್ದು ಭಾಳ ಅರ್ಲಿ ಸ್ಟೇಜಲ್ಲಿ ಗೊತ್ತಾಯ್ತು. ಸೊ ವಿ ಕ್ಯಾನ್ ಕ್ಯೂರ್ಡ್ ಇಟ್. ಸೊ ಆಫ್ಟರ್ 40 ಗೋ ಫಾರ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್. ಇಷ್ಟೆಲ್ಲ ವರ್ಷಾನ್ಗಟ್ಲೆ ನೀವು ಒದ್ದಾಡಿ ಒಂದು ಡೇ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಗೆ ಅಥವಾ ಆ ದುಡ್ಡನ್ನು ಆ್ಯನ್ಯುವಲ್ ಹೆಲ್ತ್ ಚೆಕಪ್ಗೆ ಸ್ಪೆಂಡ್ ಮಾಡಲಿಲ್ಲ ಅಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ವರ್ಕಿಂಗ್, ಇಷ್ಟೆಲ್ಲ ವರ್ಕ್ ಮಾಡೋದು. ಸೊ ಅದೇ ಥರ ಕ್ಯಾನ್ಸರ್ ಸ್ಕ್ರೀನಿಂಗ್, ಈಗ ಏನು ಪ್ರಿವೆಂಟಬಲ್ ಕ್ಯಾನ್ಸರ್ಸ್ ಏನಿದೆ, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಕೋಲನ್ ಆಗಿರ್ಬೋದು, ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು, ಸ್ಕ್ರೀನಿಂಗ್ ಪ್ರೋಗ್ರಾಮ್ ಯು ಶುಡ್ ಸ್ಟಾರ್ಟ್ ಬೈ ಏಜ್ ಆಫ್ 40. ಐಡಿಯಲಿ ಮೆನ್ ಆರ್ ವುಮೆನ್ ಸ್ಟಾರ್ಟ್ ಆಫ್ 40 ಮಾಡ್ಬೋದು. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಕ್ಯಾನ್ಸರ್ ಇತ್ತು ಅಂತಂದರೆ ಇನ್ನು ಅರ್ಲಿ ಏಜಲ್ಲಿ ನೀವು ಹೋಗ್ಬೋದು. ಆ್ಯನ್ಯುವಲ್ ಸ್ಕ್ರೀನಿಂಗ್ ಅಂತ ಇರುತ್ತೆ, ಮಾಡಿಸ್ಕೊಬೋದು. ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳೋಕೆ ಎಲ್ಲರೂ ಭಯ ಪಡ್ತಾರೆ. ಆ್ಯಕ್ಚುಲಿ ಕೊಲೊನೋಸ್ಕೋಪಿ ಭಯ ಪಡೋದು ಬೇಡ. ಇನ್ನೂ ನಿಮ್ಗೆ ಹೇಳಬೇಕು ಅಂದರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್ ಎಷ್ಟು ಅಡ್ವಾನ್ಸ್ ಆಗೋಗಿದೆ ಅಂದರೆ, ಮೊದಲೆಲ್ಲ ವಿ ಹ್ಯಾವ್ ಟು ವೇಟ್ ಫಾರ್ ಅವರ್ಸ್ ಟು ಗೆಟ್ ಅ ಸ್ಕ್ರೀನಿಂಗ್ದು ಯಾವಾಗ ಬರುತ್ತೆ ಅಂತ. ಮಿನಿಟ್ಸಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ಲ ಅಂತ ಗೊತ್ತಾಗೋದು ಲೆವೆಲಿಗೆ ಬಂದಿದೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಐ ಮ್ಯಾಕ್ ಅಂತ ಬಂದಿದೆ, ಐ ಬ್ರೆಸ್ಟ್ ಸ್ಕ್ರೀನಿಂಗ್ ಅಂತ ಬಂದಿದೆ. ಅದೇ ಥರ ಸಿಕ್ಕಾಬಟ್ಟೆ ಅಡ್ವಾನ್ಸ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳು ಕೂಡ ಬಂದಿದೆ. ಸೊ ಇದೆಲ್ಲ ಇದೆ. ಸ್ಕ್ರೀನಿಂಗ್ 40 years and above, ಸ್ಪೆಂಡ್ 1 day ಫಾರ್ ಯುವರ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್. ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು. ಅರ್ಲಿ ರಿಸಲ್ಟ್ ಡಿಟೆಕ್ಟ್ ಆಗಿದ್ರೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಸೇವ್ ಮಾಡ್ಬೋದು. ಖಂಡಿತ. ಡಾಕ್ಟರ್, ವಾಟ್ ಇಸ್ ಕೊಲೊನೋಸ್ಕೋಪಿ ಎಕ್ಸಾಕ್ಟ್ಲಿ ಅಂಡ್ ಅದು ಪೇನ್ಫುಲ್ ಯಾಕೆ, ಏನು ಅಥವಾ ಹೇಗೆ? ಯೂಶಲಿ ಮೊದಲಿನ ಕಾಲದಲ್ಲಿ ಕೊಲೊನೋಸ್ಕೋಪಿ ಅಂದ್ರೆ ಪೇನ್ಫುಲ್ ಇರ್ತಿತ್ತು. ಇವಾಗ ಏನಾಗುತ್ತೆ, ವಿಲ್ ಡೂ ಇಟ್ ಅಂಡರ್ ಸೆಡೇಷನ್ ಅಂತಂದ್ರೆ ಸ್ವಲ್ಪ ನಿದ್ದೆ ಮಾಡಿಸ್ಬಿಟ್ಟು ಕೊಲೊನೋಸ್ಕೋಪಿ ಅಂದ್ರೆ ಒಂದು ಕ್ಯಾಮ್ರಾನ ನಾವು ಮೋಷನ್ ಪಾಸ್ ಮಾಡೋ ಜಾಗದಿಂದ ಫುಲ್ ಕೋಲಾನ್ ಲೆಂತ್ ಫುಲ್ ನೋಡ್ತೀವಿ. ಎನಿ ಅರ್ಲಿ ಸ್ಟೇಜ್ ಪಾಲಿಪ್ ಆಗಿರ್ಬೋದು, ಸಣ್ಣ ಅಲ್ಸರ್ ಆಗಿರ್ಬೋದು, ಅಥವಾ ಏನು ಕೋಲಾನಲ್ಲಿ ಚೇಂಜಸ್ ಇದ್ರೆ ಅದು ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಕೋಲಾನ್ ಕ್ಯಾನ್ಸರ್ಗೆ ದರ್ ಇಸ್ ಒಂದು ಪಾಲಿಪ್ ಡೆವಲಪ್ ಆಯಿತು ಅಂದರೆ ಅದು ಕ್ಯಾನ್ಸರ್ ಆಗೋಕ್ಕೆ ಮಿನಿಮಮ್ 5 years ಬೇಕಾಗುತ್ತೆ. ಓಕೆ, ಸೊ ನೀವು ಆ ಪಾಲಿಪ್ನ ಮೊದಲನೇ ಅಡಿನೋಮಾ ಕಾರ್ಸಿನೋಮಾ ಸೀಕ್ವೆನ್ಸ್ ಅಂತ ಏನು ಕರಿತೀವಿ, ಆ ಪಾಲಿಪ್ನ ಮೊದಲನೇ ತೆಗೆದುಬಿಟ್ರೆ ಸೊ ಕ್ಯಾನ್ಸರ್ ಪ್ರಿವೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಇಟ್ ಟೇಕ್ಸ್ 5 years colon to adenoma to colon cancer ಅಂತ. ಸೊ ಇಟ್ಸ್ ದ ಸಿಂಪಲ್ ಪ್ರೊಸೀಜರ್, ಡೇ ಕೇರ್ ಪ್ರೊಸೀಜರ್. ಬೆಳಗ್ಗೆ ಬಂದ ಕೊಲೊನೋಸ್ಕೋಪಿಕ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿದೆಯಲ್ಲ ಅಂತಲೂ ಗೊತ್ತಾಗುತ್ತೆ, ಪಾಲಿಪ್ಗಳಿದ್ರೂ ಡಿಟೆಕ್ಟ್ ಆಗುತ್ತೆ. ಅಥವಾ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಕೊಲೊನ್ ಕ್ಯಾನ್ಸರ್ ಇತ್ತು ಅಂತಂದರೆ ಇನ್ನೂ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಫಾರ್ ಎಕ್ಸಾಂಪಲ್, ಮಲ್ಟಿಪಲ್ ಪಾಲಿಪ್ಸ್ ಇತ್ತು ಅಂದರೆ ರಿಸ್ಕ್ ಇರುತ್ತೆ. ಅದನ್ನು ಕ್ಯಾನ್ಸರ್ ಕನ್ವರ್ಟ್ ಆಗೋಕ್ಕಿಂತ ಮುಂಚೆನೇ ಪ್ರಿವೆಂಟ್ ಮಾಡೋಂಥ ಕೆಲವು ಸುಮಾರು ಆಪ್ಷನ್ಸ್ ಇದೆ. ಓಕೆ, ಆ ಥರ ಜೆನೆಟಿಕ್ ಸ್ಕ್ರೀನಿಂಗ್ ಕೂಡ ಆಗಿರ್ಬೋದು. ಈ ಥರ ತುಂಬ ಆಪ್ಷನ್ಸ್ ಬಂದಿದೆ. ಸೊ ಸ್ಕ್ರೀನಿಂಗು ಕೊಲೊನೋಸ್ಕೋಪಿಗೆ ಭಯ ಪಡೋದು, ಒಂದು ಡೇಗೆ ಭಯ ಪಡೋದು ಬೇಡ. ಈಗಿನ ಕಾಲದಲ್ಲಿ ಕೊಲೊನೋಸ್ಕೋಪಿ ಅಷ್ಟು ಪೇನ್ಫುಲ್ ಅಲ್ಲ.
ಓಕೆ, ಇವಾಗ ಎಲ್ಲ ಪೇಷಂಟ್ಸ್ಗೂ ಸರ್ಜರಿ ಬೇಕಾಗತ್ತಾ, ಅವಶ್ಯಕತೆ ಇದೆಯಾ? ಈಗ ಕೋಲಾನ್ ಕ್ಯಾನ್ಸರ್ ಅಂತ ನಾನು ಈಗ ಹೊತ್ತಿನ ಬಗ್ಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಈಗ ಕೋಲಾನಲ್ಲಿ ನೀವು ಹೇಳಿದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಗೆ ಕೋಲಾನ್ ಅಂತೀವಿ, ಎಂಡ್ ಪಾರ್ಟಿಗೆ ರೆಕ್ಟಮ್ ಅಂತೀವಿ, ಮೋಷನ್ ಕೆಳಗಡೆ ಹೋಗೋಪಟ್ಟೆ ರೆಕ್ಟಮ್ ಅಂತೀವಿ. ಸೊ ಅದಕ್ಕೆ ಸಮ್ಟೈಮ್ಸ್ ಸರ್ಜರಿ ಇಲ್ದೇನೆ ಟ್ರೀಟ್ಮೆಂಟ್ ಮಾಡ್ಬೋದು. ಅದು ಟೋಟಲ್ ನಿಯೋಜನ್ ಥೆರಪಿ ಅಂತೀವಿ. ಅಂದ್ರೆ ಜಸ್ಟ್ ದಿ ಮೆಡಿಸಿನ್, ಕೀಮೋ, ರೇಡಿಯೇಷನ್. ಕ್ಯಾನ್ಸರ್ ಅಂತ ಬಂತು ಅಂದ್ರೆ ತ್ರೀ ಡಿಪಾರ್ಟ್ಮೆಂಟ್ಸ್ ಯಾವಾಗಲೂ ವರ್ಕ್ ಆಗ್ತಾನೆ ಇರುತ್ತೆ. ಒನ್ ಇಸ್ ಸರ್ಜಿಕಲ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟು, ಇನ್ನೊಂದು ರೇಡಿಯೇಷನ್ ಆಂಕಾಲಜಿ ಡಿಪಾರ್ಟ್ಮೆಂಟು. ಅದರಲ್ಲೂ ಕೂಡ ದೇ ಆರ್ ಅಡ್ವಾನ್ಸ್ಡ್. ಸೊ ಇಮ್ಯುನೋಥೆರಪೀಸ್ ಆಗಿರ್ಬೋದು, ಟಾರ್ಗೆಟೆಡ್ ಥೆರಪೀಸ್ ಆಗಿರ್ಬೋದು. ಒಂದ್ ಕಾಲದಲ್ಲಿ ಕೀಮೋಥೆರಪಿ ಅಂದ್ರೆ ಭಯ ಪಡ್ತಿದ್ದು, ಹೇರ್ ಲಾಸ್ ಆಗ್ತಿತ್ತು, ಅವೆಲ್ಲ. ಇವಾಗ ವಿ ಹ್ಯಾವ್ ಗಾನ್ ಟು ದ ಅಡ್ವಾನ್ಸ್ ಲೆವೆಲ್. ಟಾರ್ಗೆಟೆಡ್ ಜೀನ್ ಲೆವೆಲ್ ಥೆರಪಿ ಅಂತ ಸ್ಟಾರ್ಟ್ ಆಗಿದೆ, ಟಾರ್ಗೆಟೆಡ್ ಥೆರಪಿ ಅಂತ ಇದೆ, ಇಮ್ಯುನೋಥೆರಪೀಸ್ ಅಂತ ಇದೆ. ಹೇರ್ ಲಾಸ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ಗಳು ಅಷ್ಟೊಂದಿಲ್ಲ. ಅಂದ್ರೆ ಲೂಸ್ ಮೋಷನ್ಸ್ ಅಥವಾ ಬಾಡಿ ಪೇನ್ ಅವೆಲ್ಲ ಬಹಳ ಕಮ್ಮಿ. ಸೊ ಕೀಮೋಥೆರಪಿಲಿ ಆಗೋಂಥ ಈ ಕೀಮೋಥೆರಪಿನೂ ಕೆಲವು ಅಡ್ವಾನ್ಸ್ಮೆಂಟ್ ಆಗೋಗಿದೆ. ಆ ಥರ ಸೈಡ್ ಎಫೆಕ್ಟ್ನ ಕರ್ಟೈಲ್ ಮಾಡೋ ಅಂಥದ್ದು ಕೂಡ ಮಾಲಿಕ್ಯೂಲ್ಸ್ಗಳು ಬಂದಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಇಮ್ಯುನೋಥೆರಪಿ ಆಗಿರ್ಬೋದು. ಈಗ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಟ್ರೀಟಿಂಗ್ ದ ಕ್ಯಾನ್ಸರ್ ಬೇಸ್ಡ್ ಆನ್ ದ ಜೆನೆಟಿಕ್ ಲೆವೆಲ್, ಜೀನ್ ಲೆವೆಲ್ ಅಲ್ಲಿ. ಜೀನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರಕ್ಕೆ ಈಗ ಏನೋ ಒಂದು ಕಾಸ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಅನ್ಕೊಂಡ, ಒಂದು DNA ಡ್ಯಾಮೇಜ್ ಮಾಡಿದೆ. ಆ DNA ಡ್ಯಾಮೇಜ್ ಮಾಡಿರೋ ಜೀನ್ ಯಾವುದು ಅಂತ ಕಂಡುಹಿಡ್ಕೋಬಹುದು. ಸೊ ಬ್ಲಡ್ ಅಲ್ಲಿ ಅದೇನು ಅಥವಾ ಟಿಶ್ಯೂ ಜೀನ್ ತರಿಸ್ಕೋತೀವಿ. ಆ ಜೀನ್ ಬ್ಲಾಕ್ ಮಾಡಕ್ಕೆ ಯಾವ್ದಾದ್ರು ಡ್ರಗ್ಸ್ ಇದೆಯಾ, ಏನೇ ಟ್ರೀಟ್ಮೆಂಟ್ ಇದೆಯಾ ನೋಡ್ತೀವಿ. ಇಟ್ಸ್ ಜೀನ್ ಥೆರಪಿ, ಇಟ್ಸ್ ಟಾರ್ಗೆಟೆಡ್ ಥೆರಪಿ. ಸೊ ಕಾರಣ ಇದು ಈ ಜೀನ್ ಕಂಡುಹಿಡಿಯೋದು ಹೇಗೆ ಗೊತ್ತಾಗುತ್ತೆ, ಯಾವ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ? ಇದು ಜೆನೆಟಿಕ್ ಟೆಸ್ಟಿಂಗ್ ಅಂತ ಇರುತ್ತೆ. ಓಕೆ, ದೇರ್ ಇಸ್ ಸ್ಕ್ರೀನಿಂಗ್ ಟೆಸ್ಟ್, ಜೆನೆಟಿಕ್ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸೊ ಜೆನೆಟಿಕ್ ಟೆಸ್ಟಿಂಗ್ ಯೂಶಲಿ ಈಗಿನ ಕಾಲದಲ್ಲಿ ನಾವು ಏನ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಕೋಲಾನ್ ಆಗಿರ್ಬೋದು. ಬಿಕಾಸ್ ನಾನು ಕೋಲಾನ್ ಕ್ಯಾನ್ಸರ್ ಬಗ್ಗೆ ಎಕ್ಸಾಂಪಲ್ ನೋಡಿ, MSI ಮೈಕ್ರೋಸೆಟಲ್ ಇನ್ಸ್ಟೆಬಿಲಿಟಿ ಅಂತ ಇರುತ್ತೆ. ದೇರ್ ಆರ್ 4 to 5 ಜೀನ್ಸ್ ಇದೆ. ಇವರಿಗೆ ಇಮ್ಯುನೋಥೆರಪಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ಇಫ್ ಇಟ್ ಇಸ್ ಸ್ಟೇಜ್ 3, ಸ್ಟೇಜ್ 4 ಇದ್ರು ದೇ ರೆಸ್ಪಾಂಡ್ ವೆರಿ ವೆಲ್ ಟು ಇಮ್ಯುನೋಥೆರಪಿ. ಸೊ ಒಂದು ಕಾಲದಲ್ಲಿ ಕ್ಯೂರ್ ಆಗಲ್ಲ ಅಂತಿರೋರ್ಗು ಕೇರ್ ಮಾಡೋ ಲೆವೆಲ್ಗೂ ಬಂದಿದ್ವಿ. ಸೊ ದೀಸ್ ಆರ್ ಆಲ್ ಜೆನೆಟಿಕ್ ಲೆವೆಲ್. ಸೊ ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಸರ್ಜರಿ ಆಗಿದೆ ಅಂತ ಅನ್ಕೊಳ್ಳೋಣ. ಸರ್ಜರಿ ಆದ್ಮೇಲೆ ಏನಾಗುತ್ತೆ, ಎಲ್ಲರಿಗೂ ಕೀಮೋಥೆರಪಿ ಕೊಡಬೇಕು ಅನ್ನೋದು ಒಂದಿರುತ್ತೆ. ಅದು ಕೂಡ ಅವಾಯ್ಡ್ ಮಾಡ್ಬೋದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಿಕ್ವಿಡ್ ಬಯಾಪ್ಸಿ ಅಂತ ಮಾಡ್ತೀವಿ. ಬ್ಲಡ್ ಅಲ್ಲಿ ಟ್ಯೂಮರ್ DNA ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ, ಅಕಸ್ಮಾತ್ ನೆಗೆಟಿವ್ ಬಂದ್ರೆ ಅವ್ರಿಗೆ ಕೀಮೋಥೆರಪಿ ಕೊಡೋ ಅವಶ್ಯಕತೆನೇ ಇಲ್ಲ, ಬರೀ ಸರ್ಜರಿ ಮಾಡಿದ್ರೆ ಸಾಕಾಗತ್ತೆ. ಸರ್ಜರಿಲೂ ಅಡ್ವಾನ್ಸ್ಮೆಂಟ್ ಆಗೋಗಿದೆ. ಒಂದ್ ಕಾಲದಲ್ಲಿ ತಿಂಗಳಾನ್ಗಟ್ಲೆ ರೆಸ್ಟ್ ಹಾಕ್ಬೇಕಾದ್ರದ್ದು ನೆಕ್ಸ್ಟ್ ಡೇ ಮನೆಗೆ ಹೋಗಿ ಕೆಲಸ ಮಾಡೋ ಅಂತ ಟ್ರೀಟ್ಮೆಂಟ್ ಕೂಡ ಬಂದಿದೆ. ಸೊ ವಿ ಆರ್ ಇನ್ ಎರಾ ಆಫ್ ಅಡ್ವಾನ್ಸ್ಮೆಂಟ್. ಪ್ರಪಂಚದಲ್ಲಿ ಜಾಸ್ತಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇರೋದು ಯಾವುದು ಅಂತ ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇ ಲೆವೆಲ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ಮೆಂಟ್ ಆಗ್ತಾ ಇರೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ಓಕೆ, ಇವಾಗ ನೀವು ಹೇಳಿದ್ರಲ್ಲ, ಈ ಟ್ರೀಟ್ಮೆಂಟ್ಸ್ ಎಲ್ಲ ಮೈಸೂರು, ಬೆಂಗಳೂರು, ಕರ್ನಾಟಕದಲ್ಲಿ ಇದೆಯಾ, ಆಗುತ್ತಾ, ಸಾಧ್ಯ ಇದೆಯಾ? ಈಗ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರಪಂಚದಲ್ಲಿ ಎಲ್ಲರೂ ಇರಲಿ, ನಾವು ಓದೋದು ಒಂದೇ ಟೆಕ್ಸ್ಟ್ ಬುಕ್, ಒಂದೇ ಗೈಡ್ಲೈನ್ಸು, ಒಂದೇ ಮಾಲಿಕ್ಯೂಲ್. ಬೆಂಗಳೂರಲ್ಲಾದರೂ ಅದೇ ಡ್ರಗ್ಸು, ಅದೇ ಮಾಲಿಕ್ಯೂಲು, ಮೈಸೂರಲ್ಲಾದರೂ ಅದೇ ಡ್ರಗ್ಸು, ಅದೇ ಮಾಲಿಕ್ಯೂಲ್. ಸೊ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಆ ಟ್ರೀಟ್ಮೆಂಟ್ಗೆ ಇದೇ ಗೈಡ್ಲೈನ್ಸ್ ಅಂತ ಇರುತ್ತೆ, ಅದೇ ಫಾಲೋ ಮಾಡ್ತೀವಿ. ಆಮೇಲೆ ಎಲ್ಲ ಹಾಸ್ಪಿಟ್ಲ್ಗಳು, ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಿಗೆ ಕೂಡ ದೇರ್ ಇಸ್ ಟ್ಯೂಮರ್ ಬೋರ್ಡ್ ಅಂತ ಇರುತ್ತೆ. ಓಕೆ, ಒಂದು ಕಾಲದಲ್ಲಿ ಟ್ರೀಟ್ಮೆಂಟ್ ವಾಸ್ ಸ್ಟ್ಯಾಂಡರ್ಡೈಸ್ ಅಂತ ಇತ್ತು. ಇವಾಗ ಟ್ರೀಟ್ಮೆಂಟ್ ಆರ್ ಪರ್ಸನಲೈಸ್ಡ್ ಅಂತ ಕರಿತೀವಿ. ಈಗ ಒಂದು ಕೋಲಾನ್ ಕ್ಯಾನ್ಸರ್ ಒಬ್ಬನಿಗೆ ಬಂದಿದ್ದು ಅದೇ ಥರ ಟ್ರೀಟ್ಮೆಂಟ್ ಅವರಿಗೆ ಕೊಡಬೇಕು ಅಂತ ಇಲ್ಲ. ದಿಸ್ ಇಸ್ ಕಾಲ್ಡ್ ಪರ್ಸನಲೈಸ್ ಟ್ರೀಟ್ಮೆಂಟ್. ಟ್ಯೂಮರ್ ಬೋರ್ಡಲ್ಲಿ ಅವ್ರದ್ದು ಜೆನೆಟಿಕ್ ಮಾರ್ಫಾಲಜಿ ನೋಡಿ, ಟಿಶ್ಯೂ ಬಯಾಲಜಿ ನೋಡಿ, ಸ್ಟೇಜ್ ಯಾವುದಿದೆ ನೋಡಿ, ಬಾಡಿ ಸ್ಟ್ರಕ್ಚರ್ ನೋಡಿ, ಏನು ಟ್ರೀಟ್ಮೆಂಟ್ ಹೋಗುತ್ತೆ ಅಂತ ಟ್ಯೂಮರ್ ಬೋರ್ಡಲ್ಲಿ ಡಿಸ್ಕಸ್ ಆಗುತ್ತೆ. ಈಚ್ ಪೇಷಂಟ್, ಒಂದೊಂದು ಪೇಷಂಟ್ ಕೂಡ ಟ್ಯೂಮರ್ ಬೋರ್ಡ್ ಅಂತ ಇರುತ್ತೆ. ಟ್ಯೂಮರ್ ಬೋರ್ಡಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟು, ಪೆಥಾಲಜಿಸ್ಟ್ಗಳು, ಸರ್ಜಿಕಲ್ ಆಂಕಾಲಜಿಸ್ಟು, ಜೆನೆಟಿಕ್ ಕೌನ್ಸಿಲರ್ಸು, ಡಯಟಿಷಿಯನ್ಸು ಎಲ್ಲರೂ ಇರ್ತಾರೆ. ಏನು ಟ್ರೀಟ್ಮೆಂಟ್ ಬೇಕು. ಸೊ ಸ್ಟ್ಯಾಂಡರ್ಡೈಸ್ಡ್ ಕೇರ್ಗಿಂತ ಪರ್ಸನಲೈಸ್ಡ್ ಕೇರ್ ಇವಾಗ ಕ್ಯಾನ್ಸರ್ is called personalized care. So ಈ ಅಂಶ ಮೈಸೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ, ಸಿಂಗಾಪುರಲ್ಲೂ ಇದೆ, ಲಂಡನ್ನಲ್ಲೂ ಇದೆ, US ಅಲ್ಲೂ ಇದೆ. ಸೇಮ್ ಥಿಂಗ್ ಇಸ್ ಫಾಲೋಡ್ ಎವ್ರಿವೇರ್. ಗೈಡ್ಲೈನ್ಸ್ ಇಸ್ ಸೇಮ್ ಎವ್ರಿವೇರ್. ಟ್ರೀಟ್ಮೆಂಟ್ ಇಸ್ ಸೇಮ್ ಎವ್ರಿವೇರ್. ಬಟ್ ನಿಮಗೆ ಬಂದಿರೋ ಕೋಲನ್ ಕ್ಯಾನ್ಸರು ಪಕ್ಕದ ಮನೆಯವರಿಗೂ ಕೋಲನ್ ಕ್ಯಾನ್ಸರ್ ಬಂದಿದೆ, ಬಟ್ ಅದೇ ಟ್ರೀಟ್ಮೆಂಟ್ ನಿಮ್ಗೆ ಕೊಡಬೇಕು ಅನ್ನೋ ಏನು ರೂಲ್ ಇಲ್ಲ. ಇಟ್ ಇಸ್ ಕಾಲ್ಡ್ ಪರ್ಸನಲೈಸ್. ಇದು ಟ್ಯೂಮರ್ ಬೋರ್ಡಲ್ಲಿ ಮಾರ್ಫಾಲಜಿ, ಜೆನೆಟಿಕ್ ಲೆವೆಲ್ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಸರ್ಜರಿ ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ. ದಟ್ ಈಸ್ ಆಲ್ಸೋ ಡಿಫ್ರೆಂಟ್. ಎಲ್ಲದೂ ಡಿಫ್ರೆಂಟ್. ಸೊ ಇಟ್ ಈಸ್ ಮತ್ತೊಂದ್ಸತಿ ಏನಕ್ಕೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ is a personalized care. It's an individual treatment care. And treatment is same in Mysore, Bangalore or anywhere. ಓಕೆ ಡಾಕ್ಟರ್, ಇವಾಗ ಸರ್ಜರಿ ಬಗ್ಗೆ ಹೇಳಿದ್ರಿ.
ಈಗ ಓಪನ್ ಸರ್ಜರಿ ಅಥವಾ ಮುಂಚೆ ಮಾಡ್ತಾ ಇದ್ದಂತಹ ಸರ್ಜರಿಗಳಿಗೂ ಇವಾಗ AI ಇನ್ವಾಲ್ವ್ ಆಗಿರುವಂತಹ ರೋಬೋಟಿಕ್ ಸರ್ಜರಿಗೂ ಏನ್ ವ್ಯತ್ಯಾಸ, ಎಕ್ಸಾಕ್ಟ್ಲಿ ಏನಿರುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ? ಈಗ ಒಂದ್ ಕಾಲದಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮೈಸೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಬಸ್ಸಲ್ಲಿ ಬರ್ತಾ ಇದ್ವಿ, ಅದಕ್ಕಿಂತ ಮುಂಚೆ ನಡ್ಕೊಂಡ್ ಬರ್ತಾ ಇದ್ವಿ, ಎತ್ತಿನ ಗಾಡಿ ನಡ್ಕೊಂಡು. ಬಟ್ ಡೆಸ್ಟಿನೇಷನ್ ಜಾಯಿನ್ ಆಗ್ತಿದ್ವಿ, ಟೈಮ್ ಜಾಸ್ತಿ ತಗೋತಾ ಇತ್ತು. ಸೊ ನಾವು ಬರ್ತಾ ಬರ್ತಾ ಏನಾಗ್ತಾ ಇದೀವಿ, ನಾನು ಜೆನ್ಜಿ ವರ್ಡ್ ಅಲ್ಲಿ ಮಾತಾಡ್ಬೇಕಾ, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಜಾಸ್ತಿ ದಿನ ನೋಬಡಿ ವಾಂಟ್ಸ್ ಟು ಸ್ಟೇ ಇನ್ ಬೆಡ್. ಓಕೆ, ಸೊ ನಾವು ಅಷ್ಟೇ ಎವಾಲ್ವ್ ಆಗ್ತಾ ಇದೀವಿ. ಸೊ ಏನಾಗ್ತಾ ಇದೆ, ಓಪನ್ ಸರ್ಜರಿ ಇತ್ತು ಫಾರ್ ಎಕ್ಸಾಂಪಲ್, ಅವಾಗ ಬುಲಾಕಾಟ್ ಅಂತ ಅನ್ಕೊಳ್ಳಿ. ಸೊ ಹೆಂಗೋ ಡೆಸ್ಟಿನೇಷನ್ ತಲುಪ್ತಿದ್ವಿ, ಸ್ವಲ್ಪ ಟೈಮ್ ತಗೋತಾ ಇತ್ತು. ಅದಾದ್ಮೇಲೆ ಲ್ಯಾಪ್ರೋಸ್ಕೋಪಿ ಬಂತು, ಬಸ್ಗಳು, ಕಾರ್ಗಳೆಲ್ಲ ಬಂತು. ಈಗ ನೆಕ್ಸ್ಟ್ ಏನು, ಫಾಸ್ಟ್ ಟ್ರೈನ್ಸ್, ಬುಲೆಟ್ ಟ್ರೈನ್ಸ್, ಫ್ಲೈಟ್. ಸೊ ಅದು ಇವಾಗ ರೋಬೋಟಿಕ್ ಸರ್ಜರಿ ಅಂತ ಬರಿತೀವಿ. ಸೊ ಡೆಸ್ಟಿನೇಷನ್ 2 ದಿನ ಹೋಗೋದನ್ನ 1 ಅವರಲ್ಲಿ ಹೋಗ್ತಾ ಇದೀರಾ ಅಂತ ಅನ್ಕೊಳ್ಳೋಣ. ಅದೇ ತರನೇ ರೋಬೋಟಿಕ್ ಸರ್ಜರಿ ಅಥವಾ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಕರಿತೀವಿ. ಒಂದು ಕಾಲದಲ್ಲಿ ಹೊಟ್ಟೆ ಎಲ್ಲ ಓಪನ್ ಮಾಡಬೇಕಿತ್ತು. ಓಕೆ, ಸರ್ಜರಿ ಮಾಡಿ ತೆಗೆದು ಮತ್ತೆ ಹೊಟ್ಟೆ ಒಳಗೋಯ್ತು, ನೋವು ಆಗ್ತಿತ್ತು, ಪೇಷಂಟ್ ಬೆಡ್ ರೆಸ್ಟ್ ಅಲ್ಲಿ ಇರಬೇಕಿತ್ತು, ಅಬ್ಡಮನ್ ಬೈಂಡರ್ಸ್ ಏನಾಗ. ಇವಾಗ ಕೀ ಹೋಲ್ ಸರ್ಜರೀಸ್ ಅಂತ ಇರ್ತೀವಿ. ರೋಬೋಟಿಕ್ ಪ್ರಿಸಿಷನ್, ಈಗ ನಾನು ನನ್ನ ಕಣ್ಣನ್ನ 40 ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಮಾಡಿ ನೋಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ನಿಮ್ದು ಈ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕೂಡ ನಮ್ಗೆ ವಿಸಿಬಲ್ ಆಗುತ್ತೆ. ಅದೇ ತರನೇ ಮೈಕ್ರೋಸ್ಕೋಪಿಕ್ ಏನ್ ಡಿಸೀಸ್, ಕ್ಯಾನ್ಸರ್ ಡಿಸೀಸ್ ಇತ್ತು ಚೆನ್ನಾಗಿ ರಿಮೂವ್ ಮಾಡ್ಬೋದು. ಆಮೇಲೆ ಸ್ಟೇಪ್ಲಿಂಗ್, ಈಗ ಅಡ್ವಾನ್ಸ್ ಸ್ಟೇಪ್ಲಿಂಗ್ ಡಿವೈಸಸ್ ಬಂದಿದೆ. ಮುಂದ್ ಕಾಲದಲ್ಲಿ ಕೈಯಲ್ಲಿ ಹೊಲಿಬೇಕಾಗಿತ್ತು, ಸೂಚರ್ಸ್ನ ಕೈಯಲ್ಲಿ ಹೊಲಿಬೇಕಾಗ್ತಿತ್ತು. ಇವಾಗ ಸ್ಟೇಪ್ಲಿಂಗ್ ಡಿವೈಸಸ್ ಬಂದಿದೆ. ವ್ಯಾಸ್ಕ್ಯುಲಾರಿಟಿ ಮೇಂಟೈನ್ ಮಾಡುತ್ತೆ ಸ್ಟೇಪ್ಲಿಂಗ್ ಡಿವೈಸ್, ವಿತಿನ್ ಎ ಸೆಕೆಂಡ್ ಸ್ಟೇಪಲ್ ಮಾಡುತ್ತೆ. ನೆಕ್ಸ್ಟ್ ಇಮೇಜಿನ್, ಒಂದು ಕರಲ್ ಕ್ಯಾನ್ಸರ್ ಆಗಿರೋ ಒಂದು ಕಾಲದಲ್ಲಿ ನಾವು 5-6 ದಿನ ಊಟನೇ ಕೊಡ್ತಾ ಇರ್ಲಿಲ್ಲ. ಇವಾಗ ನೆಕ್ಸ್ಟ್ ಡೇನೆ ಊಟ ಕೊಟ್ಬಿಟ್ಟು ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡೋ ಲೆವೆಲ್ಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಒಂದು 2 days ಬಿಟ್ಟು ದೇ ವಿಲ್ ಗೋ ಬ್ಯಾಕ್ ಟು ವರ್ಕ್, ರೂಟೀನ್ ವರ್ಕ್, ಆ ಲೆವೆಲ್ಗೆ ಇದೆ. ಸೊ ಪ್ರಿಸಿಷನ್ ಈಸ್ ಬಿಕಮ್ ಎ ಕ್ಯಾನ್ಸರ್. ಇಟ್ಸ್ ಕಾಲ್ಡ್ ಪ್ರಿಸಿಷನ್ ಕ್ಯಾನ್ಸರ್ ಕೇರ್ ಅಂತ ಕರಿತೀವಿ. ಸೊ ಪೇನ್ಫುಲ್ ಕ್ಯಾನ್ಸರ್ ಕೇರ್ ಹೋಗ್ಬಿಟ್ಟು ಈಗ ಪ್ರಿಸಿಷನ್ ಕ್ಯಾನ್ಸರ್ ಕೇರ್ ಆಗಿದೆ. ಸೊ ಈಗ ರೋಬೋಟಿಕ್ ಏನು ಅಡ್ವಾನ್ಸ್ಮೆಂಟ್ ಇದೆಯಲ್ಲ, ದಿಸ್ ಈಸ್ ಅ ಪ್ರಿಸಿಷನ್. ಸೊ ಸರೌಂಡಿಂಗ್ ಟಿಶ್ಯೂ ಡ್ಯಾಮೇಜ್ ಕಮ್ಮಿ ಆಗುತ್ತೆ, ಮೋಸ್ಟ್ ಎಫೆಕ್ಟಿವ್ ಟ್ಯೂಮರ್ ರಿಮೂವ್ ಮಾಡ್ಬೋದು. ಸ್ಟೇಪ್ಲಿಂಗ್ ಡಿವೈಸ್ ಬಂದಿರೋದ್ರಿಂದ ಅನಸ್ಟಮೋಸಿಸ್ ಸೂಪರ್ ಆಗಿ ಮಾಡ್ಬೋದು. ಲೀಕ್ ಆಗುತ್ತೆ, ಮತ್ತೆ ಏನಾದ್ರು ತೊಂದರೆ ಆಗುತ್ತೆ, ಪೇನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ ಅನ್ನೋ ಚಾನ್ಸಸ್ ತುಂಬ ರಿಸ್ಕು. ಇನ್ನೊಂದು ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಅಂತ ಕರಿತೀವಿ, AI ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಎಲ್ಲರದ್ದು ಒಂದು ತಪ್ಪು ಕಲ್ಪನೆ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ಅಂದರೆ ಡಾಕ್ಟರ್ಗಳಿಗೆ ಕೆಲಸ ಇಲ್ಲ ಅಂತಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು ಏನಾಗುತ್ತೆ, ಹ್ಯೂಮನ್ ಎರರ್ ಏನಾಗುತ್ತಲ್ಲ, ವಿ ಮೇಕ್ ಇಟ್ ಆಸ್ ಲೆಸ್ ಆಸ್ ಪಾಸಿಬಲ್. 99% ಎರರ್ ಲೆಸ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಎರರ್ ಲೆಸ್ ಟ್ರೀಟ್ಮೆಂಟ್ ಆದರೆ ಯಾರಿಗೆ ಹೆಲ್ಪು? ಪೇಷಂಟ್ಗೆ ಹೆಲ್ಪು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಾವು ಯಾವಾಗಲೂ ನೆಗ್ಲೆಕ್ಟ್ ಮಾಡೋದು ಸರ್ಜನ್ಸ್ ಹೆಲ್ತ್ ಅಂತ ಕರಿತೀವಿ. ಈಗ ರೊಬೋಟಿಕಲಿ ನಾನು ಕುತ್ಕೊಂಡು ಎರ್ಗೋನಾಮಿಕಲಿ ಬೆಟರ್, ನನ್ನ ವಿಜುವಲೈಸೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ, ಮ್ಯಾಗ್ನಿಫಿಕೇಶನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಒನ್ಸ್ ಸರ್ಜರಿ ಮುಗೀತಾ, ಐ ವಿಲ್ ಬಿ ವೆರಿ ಫ್ರೆಶ್ ಫಾರ್ ನೆಕ್ಸ್ಟ್ ಸರ್ಜರಿ. ಸೊ ನನ್ನ ಸ್ಟ್ರೆಸ್ ಲೆವೆಲ್ ಚೆನ್ನಾಗಿರುತ್ತೆ. ಅದೇ ವಾಟ್ ಅಟೆನ್ಷನ್ ನಾನು ಫಸ್ಟ್ ಪೇಷಂಟಿಗೆ ಕೊಟ್ಟಿರ್ತೀನೋ ಅದೇ ಅಟೆನ್ಷನ್ ನೆಕ್ಸ್ಟ್ ಪೇಷಂಟ್ಗೂ ನಾನು ಸರ್ಜರಿ ಮಾಡ್ಬೋದು. ದೀಸ್ ಆರ್ ಆಲ್ ಕಂಬೈನಿಂಗ್ ಫ್ಯಾಕ್ಟರ್ಸ್. ಮಿನಿಮಲ್ ಆಕ್ಸೆಸ್ ಸರ್ಜರಿ, ರೋಬೋಟಿಕ್ ಸರ್ಜರಿ ಏನಿದೆ, effectively it improving the outcome. Longer runs, robotic surgery is the standard of care. Europe, US ದೇಶಗಳಲ್ಲಿ robotic surgery has become a standard of care. ಸೊ ಮೆಜಾರಿಟಿ ನಾವು ಹೇಳ್ದಂಗೆ ಈಗ ಎಲ್ಲರ ಕೈಯಲ್ಲೂ ಒಂದು ಕಾಲದಲ್ಲಿ ಫೋನ್ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ ಅಂತಿದ್ರು, ಕೀಪ್ಯಾಡ್ ಇತ್ತು. ಈಗ ಎವ್ರಿಬಡಿ ಹ್ಯಾಸ್ ಆಂಡ್ರಾಯ್ಡ್ ಆರ್ ಐಫೋನ್. ಹಿಂಗೆ ಅದೇ ಥರನೇ ಮುಂದಿನ ದಿನಗಳಲ್ಲಿ robotic surgery ಇಟ್ ವಿಲ್ ಬಿ ಅಫೋರ್ಡಬಲ್, ವೆರಿ ಕಾಮನ್. ಇಟ್ಸ್ ಅ ಕಾಮನ್. ಈಗ ಟೈರ್ 2 ಸಿಟಿ, ಈಗ ಮೈಸೂರಲ್ಲಿ ಇದೆಯಾ, ಮೈಸೂರಲ್ಲಿ ಆಲ್ರೆಡಿ ರೋಬೋಟಿಕ್ ಸರ್ಜರೀಸ್ ಇದೆ. ಆಲ್ಮೋಸ್ಟ್ ಎಲ್ಲ ಟೈರ್ 2 ಸಿಟೀಸ್ ಅಲ್ಲಿ ರೋಬೋಟಿಕ್ಸ್ ಇದೆ. ಬಿಕಾಸ್ ಟ್ರೀಟ್ಮೆಂಟ್ ಶುಡ್ ನಾಟ್ ಡಿಫೈನ್ ಬೈ ದ ಬೌಂಡ್ರೀಸ್. ಪೇಷಂಟ್ ಬರಬೇಕು, ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಬೇಕು. ಸೊ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಏನಿದೆ, ಇಟ್ ಈಸ್ ಅವೈಲಬಲ್ ಇನ್ ಟೈರ್ 2 ಸಿಟೀಸ್. ಪೇನ್ ಫ್ರೀ ಟ್ರೀಟ್ಮೆಂಟ್ ಏನಿದೆ, ಇಟ್ ಈಸ್ ಅವೈಲಬಲ್ ಎವ್ರಿವೇರ್. ಸೊ ಆಲ್ ದಿಸ್ ಟೆಕ್ನಾಲಜಿ ಏನು ಅಡ್ವಾನ್ಸ್ ಆಗ್ತಾ ಇದೆ, ಜೆನ್ಜೀಸ್ ಎವಾಲ್ವ್ ಆಗ್ತಾ ಇದ್ದಾರೆ. ಸೊ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಬ್ವಿಯಸ್ಲಿ ವರ್ಷಾನ್ಗಟ್ಲೆ ಇರಬೇಕಿತ್ತು. ಇಲ್ಲ, ನನ್ನ ತಾಯಿಗೆ ನಾನು ನೀ ರಿಪ್ಲೇಸ್ಮೆಂಟ್ ಮಾಡಿದ್ದು ಒಂದು ಕಾಲದಲ್ಲಿ, ನಮ್ಮ ಅಜ್ಜಿ ರಿಪ್ಲೇಸ್ಮೆಂಟ್ ಮಾಡಿದ್ದು ನಾನು ನೋಡಿದ್ದೀನಿ, ನಮ್ಮಮ್ಮ ನೆಕ್ಸ್ಟ್ ಡೇ ಎದ್ದು ನಾನು ವಾಕ್ ಮಾಡೋದು ನಾನು ನೋಡಿದ್ದೀನಿ. ಸೊ ದಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿದೆ, ವಿ ಹ್ಯಾವ್ ಟು ಆಲ್ಸೋ ಗೆಟ್ ಯೂಸ್ ಟು ಇಟ್, ಆ್ಯಂಡ್ ದಟ್ ಈಸ್ ವಾಟ್ ಅಡ್ವಾನ್ಸ್ಮೆಂಟ್ ಇನ್ ರೋಬೋಟಿಕ್ ಸರ್ಜರಿ. ಸೊ ಮೆಜಾರಿಟಿ ಆಫ್ ದಿ ಪೇಷಂಟ್ಸ್ ಪೇನ್ಲೆಸ್ ಇರ್ತಾರೆ. 2 to 3 days ಅವ್ರು ವರ್ಕ್ ಹೋಗ್ತಾರೆ. ಬಿಗ್ ಸ್ಕಾರ್ಸು,
ಬಂದು ಲೀವ್ ಲೆಟರ್ ಬರ್ಸ್ಕೊಳ್ಳೋದು, ಡಾಕ್ಟ್ರೆ ಇವ್ರಲ್ಲಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಸೊ ಅವೆಲ್ಲ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಓಕೆ ಡಾಕ್ಟರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಸಾಕಷ್ಟು ಬಾರಿ ಮೆನ್ಷನ್ ಮಾಡಿದ್ದೀರಿ. ಎಕ್ಸಾಕ್ಟ್ಲಿ ರೋಬೋಟಿಕ್ ಸರ್ಜರಿ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಏನಿರುತ್ತೆ, ಏನು ಮಿಷಿನ್ ಇರುತ್ತೆ, ಅಥವಾ ನೀವು ಹೇಗೆ ಆಪ್ರೇಟ್ ಮಾಡ್ತೀರಾ ಅಥವಾ ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಸರ್ಜರಿ? ಓಕೆ, ಈಗ ರೋಬೋಟಿಕಲ್ಲಿ ನನಗಿರೋದು 2 ಕೈ. ಓಕೆ, 2 ಕೈಯಲ್ಲೇ. ಸೊ 2 ಕೈಯಲ್ಲಿ ನನಗೆ ಇನ್ನೊಂದಿಷ್ಟು ಜನ ಬೇಕು ಅಸಿಸ್ಟ್ ಮಾಡಕ್ಕೆ. ಸೊ ನಾನು ಹೊಟ್ಟೆನ ಫುಲ್ ಓಪನ್ ಮಾಡ್ತಿದ್ದೆ ಒಂದು ಕಾಲದಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೋಲನ್ ಕ್ಯಾನ್ಸರ್ ತಗೊಂಡು, ಓಕೆ, ಅಬ್ಡಮನ್ ಅಂದ್ರೆ ಹೊಟ್ಟೆ ಬಾನು ಕುಯ್ಬೇಕಿತ್ತು, ದೊಡ್ಡದಾಗಿ ಓಪನ್ ಮಾಡಬೇಕು, ಅದು ರಿಟ್ರಾಕ್ಟ್ ಮಾಡಬೇಕಿತ್ತು. ಒಂದೇ ಕೈಯಲ್ಲಿ ಎಲ್ಲ. ಕೆಲವು ಡಿಫಿಕಲ್ಟ್ ಪಾರ್ಟ್, ಈಗ ರೆಕ್ಟಮ್ ಅಂತೀವಿ, ವೆರಿ ಡಿಫಿಕಲ್ಟ್ ಟು ರೀಚ್, ಕೈಯಿಂದ ರೀಚ್ ಆಗೋದು ಕಷ್ಟ. ನನ್ನ ದೊಡ್ಡ ಕೈಗಳು. ಸೊ ನಾನೇನು ಮಾಡ್ತಿದ್ದೆ, ಅದನ್ನ ಹೋಲ್ಡ್ ಮಾಡಬೇಕಿತ್ತು, ಟಿಶ್ಯೂ ಡ್ಯಾಮೇಜ್ ಜಾಸ್ತಿ ಮಾಡ್ತಾ ಇದ್ದೆ, ಪೇನ್ಫುಲ್ ಕಾಸ್ ಮಾಡ್ತಿತ್ತು. ಈಗ ಅದನ್ನೇ ಒಂದು ಕೀ ಹೋಲ್ ಸರ್ಜರಿ ಅಂತ ಕರೀತಾರೆ. ಆ ರೋಬೋಟಿಕ್ 4 ಆರ್ಮ್ ಇರುತ್ತೆ. ಆ 4 ಆರ್ಮ್ ಕಂಟ್ರೋಲ್ ಮಾಡೋದು ಸರ್ಜನ್ನೇ. ಅದು ಸರ್ಜನ್ ಕನ್ಸೋಲಲ್ಲಿ ಕುತ್ಕೊಂಡು. ಸೊ ಈ 4 ಆರ್ಮ್ಸ್ ಅಸಿಸ್ಟೆನ್ಸ್ ಬೇಡ, 4 ಆರ್ಮ್ಸ್ ನನ್ನ ಕಂಟ್ರೋಲ್ ಇರುತ್ತೆ. ಏನು ಬೇಕಾಗುತ್ತೆ, ಪ್ರಿಸಿಷನ್ ಚೆನ್ನಾಗಿದೆ. ಕೀ ಹೋಲ್, ನಾನು ಯಾವ ಏರಿಯಾನ ಭಾಳ ಡಿಫಿಕಲ್ಟಾಗಿ ರೀಚ್ ಮಾಡ್ತಿದ್ದೆ ಕೈಯಲ್ಲಿ, ಅದನ್ನೇ ಒಂದು ಕೀ ಹೋಲ್ ಮೂಲಕ, ಒಂದು ಸಣ್ಣ ಕೋಲ್ಗಳ ಮೂಲಕ ಐ ಕ್ಯಾನ್ ರೀಚ್ ದೇರ್. ಮ್ಯಾಗ್ನಿಫಿಕೇಶನ್ ನನ್ನ ಕಣ್ಣಲ್ಲಿ ಎಷ್ಟು ಕಾಣಿಸಾಗತ್ತೆ ಅಷ್ಟಾಗುತ್ತೆ. ಇದು 40 ಟೈಮ್ಸ್ ಮ್ಯಾಗ್ನಿಫಿಕೇಶನ್. ಟ್ಯೂಮರ್ ಟಿಶ್ಯೂ ನಾವು ಅವಾಗ ಏನು ಮಾಡ್ತೀವಿ, ಕಟ್ ಮಾಡಿಬಿಟ್ಟು ಫ್ರೋಸನ್ ಸೆಕ್ಷನ್ ಅಥವಾ ಪೆಥಾಲಜಿ ಕಳಿಸ್ತಿದ್ವಿ. ಓಕೆ, ಮಾರ್ಜಿನ್ಸ್ ಕರೆಕ್ಟಾಗಿ ತೆಗ್ದಿದ್ಯಾ, ಏನಾದ್ರು ಮೈಕ್ರೋಸ್ಕೋಪಿಕ್ ಡಿಸೀಸ್ ಉಳ್ಕೊಂಡಿದ್ಯಾ ಅಂತ ಕರಿತೀವಿ. ಇವಾಗಿಲ್ಲ, ಮ್ಯಾಗ್ನಿಫಿಕೇಶನ್ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟಿಶ್ಯೂ ಪ್ರಿಸಿಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳ್ದಂಗೆ ಕರುಳನ್ನ ಆಪ್ರೇಷನ್ ಮಾಡಿ ಅಲ್ಲೇನೆ ಹೊಲಿತೀವಿ. ಅಲ್ಲೇ ಸ್ಟೇಪ್ಲಿಂಗ್ ಡಿವೈಸಸ್ ಅಂತ ಇದೆ, ಅಲ್ಲೇ ಹೊಲಿತೀವಿ. ಕೀ ಹೋಲಿಂದ ಹೋಗುತ್ತೆ. ಒಂದು ದೊಡ್ಡ ಗಾಯಗಳಿರಲ್ಲ, ಸಣ್ಣ ಕೀ ಹೋಲ್ಸ್ ಇರುತ್ತೆ. ಪೇಷಂಟ್ಗೆ ಪೇಯ್ನ್ ಇರಲ್ಲ. ಅವ್ನಿಗೇನಾಗಿತ್ತು, ಪ್ಯಾರಾಲಿಟಿಕ್ ಐಲೇಸ್ ಆಪರೇಷನ್ ಆದ್ಮೇಲೆ ಯೂಶಲಿ ಸಮ್ಟೈಮ್ಸ್ ಪ್ಯಾರಾಲಿಟಿಕ್ ಐಲೇಸ್ ಅಂತ ಆಗುತ್ತೆ. ಅಂದರೆ ಕರಳಿಗೂ ರೆಸ್ಟ್ ಬೇಕಾಗತ್ತೆ. ನಾಕಷ್ಟೆಲ್ಲ ಆಪರೇಟ್ ಆಗಿದೆ, ಅದಕ್ಕೂ ರೆಸ್ಟ್ ಬೇಕು, ಅದನ್ನು ರೆಸ್ಟ್ ತಗೋತಾ ಇರುತ್ತೆ. ಬಟ್ ಆ ಥರ ಪ್ಯಾರಾಲಿಟಿಕ್ ಐಲೇಸ್ ಬರಲ್ಲ. ನೆಕ್ಸ್ಟ್ ಡೇ ಅವ್ರು ಊಟ ಮಾಡ್ಬೋದು, ಮೋಷನ್ ಪಾಸ್ ಮಾಡ್ಬೋದು, 2 days 3 days ಅವ್ರು ವರ್ಕಿಗೆ ಹೋಗ್ಬೋದು. ಸೊ ರೋಬೋಟಿಕ್ ಸರ್ಜರಿ ಯಾವಾಗಲೂ ಒಂದು ಕಾಮನ್ ಮಿತ್ ಏನಪ್ಪ ಅಂತಂದರೆ, ರೋಬೋಟ್ ಆಪ್ರೇಟ್ ಮಾಡುತ್ತೆ, ಸರ್ಜನ್ಸ್ ನೋಡ್ತಾ ಇರ್ತಾರಂತ. ಇಲ್ಲ, ಸರ್ಜನ್ಸ್ಗೆ 4 ಕೈ ಕೊಟ್ಟಂಗೆ, ಬಟ್ ಸಣ್ಣ ಕೈಗಳು, ಪುಟಾಣಿ ಕೈಗಳು. ಎಲ್ಲಿ ನಾವು ರೀಚ್ ಮಾಡೋಕ್ಕಾಗಲ್ಲ ಒಂದು ಕಾಲದಲ್ಲಿ ಅಂದ್ಕೊಂಡಿದ್ದು, ವಿ ಕ್ಯಾನ್ ರೀಚ್ ದೇರ್. ನರಗಳನ್ನ ಯಾವ ಒಂದು ಕಾಲದಲ್ಲಿ ಉಳ್ಸೋಕ್ಕಾಗ್ತಾ ಇಲ್ಲ ಅಂತ ಇರ್ಬೋದು, ಆ ನರ್ವ್ಸ್ನೆಲ್ಲ ಸ್ಪೇರ್ ಮಾಡ್ಬೋದು. ಸೊ ಇಟ್ ಆ್ಯಂಡ್ ಮ್ಯಾಗ್ನಿಫಿಕೇಶನ್ 40 ದೊಡ್ಡದಾಗಿ ನಾನು ನೋಡ್ತಾ ಇದ್ದೀನಿ. ಈಗ ಪೇಷಂಟ್ಸು ಸರ್ಜರಿ ಆದ್ಮೇಲೆ ಎಷ್ಟು ದಿನಕ್ಕೆ ವಾಪಸ್ ಮನೆಗೆ ಹೋಗ್ಬೋದು, ನಾರ್ಮಲ್ ಕೆಲಸಗಳು ಮಾಡ್ಬೋದು ವಿತಿನ್ 3-4 days? ಈಗ ಓಪನ್ ಸರ್ಜರಿ ಆಗಿರ್ಬೋದು, ಓಪನ್ ಸರ್ಜರಿ ತುಂಬಾ ಕಮ್ಮಿ ಆಗ್ತಿದೆ. ಲ್ಯಾಪ್ರೋಸ್ಕೋಪಿಕ್ಸ್ ಲ್ಯಾಪ್ ಅಂತ ಏನು ಕರಿತೀವಿ, ಲ್ಯಾಪಲ್ಲಿ ನಡೀತಾ ಇದೆ. ಸೊ ಐಡಿಯಲಿ 4 to 5 days ಒಳಗೆ ದೇ ಕ್ಯಾನ್ ಗೋ ಬ್ಯಾಕ್, ದೇ ಕ್ಯಾನ್ ಹ್ಯಾವ್ ವರ್ಕ್. ಮೊದಲಿನ ಥರ ವರ್ಷಾನ್ಗಟ್ಲೆ ಇರಬೇಕು ಅಂತ ಏನಿಲ್ಲ. ನಾನು ಈಗ ನಮ್ಮ ಕ್ಯಾನ್ಸರ್ ಬಗ್ಗೆ ನಾನು ಹೇಳೋದಾದ್ರೆ, ಟ್ರೀಟ್ಮೆಂಟ್ ಎಷ್ಟು ಅಡ್ವಾನ್ಸ್ ಆಗೋಗಿದೆ ಅಂದರೆ, ಈಗೆಲ್ಲ ಡೇ ಕೇರ್ ಪ್ರೊಸೀಜರ್ಸ್ ಆಗೋಗಿದೆ. ಸರ್ಜರಿ ಮಾಡಿ ನೆಕ್ಸ್ಟ್ ಡೇ ಡಿಸ್ಚಾರ್ಜ್, ರೋಬೋಟಿಕ್ ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಈಗ ನೆಕ್ಸ್ಟ್ ರೇಡಿಯೇಷನ್ ಬರಬೇಕು, ಕೀಮೋಥೆರಪಿಗೆ ಬರಬೇಕು, ಇಮ್ಯುನೋಥೆರಪಿಗೆ ಬರಬೇಕು. ಬಂದ ರೇಡಿಯೇಷನ್ ಕೂಡ ಅಪ್ಗ್ರೇಡೆಡ್ ರೇಡಿಯೇಷನ್ ಮಿಷಿನ್ಸ್ ಇದೆ ಎವ್ರಿವೇರ್. ಮೈಸೂರಲ್ಲೂ ಬೆಂಗಳೂರಲ್ಲಿ ಎಲ್ಲದು ಅದೇ ರೇಡಿಯೇಷನ್ ಮಿಷಿನ್, ಏನು ಡಿಫ್ರೆಂಟ್ ಇಲ್ಲ. ಸೊ ಅದನ್ನು ಅಷ್ಟೇ 5 to 10 minutes ಆಫ್ ಟ್ರೀಟ್ಮೆಂಟ್, ಯು ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ಎಲ್ಲೂ ಲೀವ್ ಹಾಕ್ಬೇಕಂತೇನಿಲ್ಲ. ಇಮ್ಯುನೋಥೆರಪಿಸ್ ಹೆಂಗಿದೆ ಅಂತಂದ್ರೆ, ಬಂದೇ ಮಾಡಿಸ್ಕೊಂಡೆ ಯು ಕ್ಯಾನ್ ಗೋ ಬ್ಯಾಕ್, ಯು ಕ್ಯಾನ್ ವರ್ಕ್ 21 days ಒಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ಬರ್ತೀರಾ, ಇಮ್ಯುನೋಥೆರಪಿ ಮಾಡ್ಕೊಂಡು ಹೋಗ್ತೀರಾ. ಸೊ ಮೊದಲಿನ ಥರ ಟ್ರೀಟ್ಮೆಂಟ್ ಈಗಿಲ್ಲ. ಕ್ಯಾನ್ಸರ್ ಅಂದರೆ ಫಸ್ಟ್ ಎಲ್ಲರೂ ಭಯ. ನಾನು ಯಾವಾಗಲೂ ಪೇಷಂಟ್ಸ್ ಕೇಳೋದು, ಫಸ್ಟ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಅಂದರೆ ಹೋಪು, ಧೈರ್ಯ. ಸೊ ಇದು 2 ಇತ್ತು ಅಂತಂದ್ರೆ ನೆಕ್ಸ್ಟ್ ನಾವು ಕಂಟ್ರೋಲ್ ಮಾಡೋಕೆ ನಮ್ಮ ಕೆಪಾಸಿಟಿ ಇದೆ, ಬಿಕಾಸ್ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ. ಎಕ್ಸಸೈಸ್ ಎಷ್ಟು ದಿನದ ನಂತರ ಮಾಡಬಹುದು ಕ್ಯಾನ್ಸರ್ ಸರ್ವೈವರ್ಸ್? ಒಂದು 15-20 days ಆದ್ಮೇಲೆ ಯೂಶಲಿ ಎಕ್ಸಸೈಸ್ ಮಾಡಕ್ಕೆ ಹೇಳ್ತೀವಿ, ಲೈಟರ್ ಆಕ್ಟಿವಿಟಿ ಮಾಡಕ್ಕೆ ಹೇಳ್ತೀವಿ. ಇಷ್ಟೆಲ್ಲ ಕಾನ್ಸೆಪ್ಟ್ ಬಂದಿರೋದೇ ರೋಬೋಟಿಕ್ ಸರ್ಜರಿ ಆಗಲಿ, ಇಮ್ಯುನೋಥೆರಪಿ ಆಗಲಿ, ಅವರ್ ಬಾಡಿ ಡೆಸ್ಟಿನ್ ಟು ಮೂವ್, ವಿ ಆರ್ ನಾಟ್ ಡೆಸ್ಟಿನ್ ಟು ಟೇಕ್ ರೆಸ್ಟ್. ಓಕೆ, ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ ಮಾಡಿರೋದೇ ಅದಕ್ಕೋಸ್ಕರ, ಎದ್ದು ಬೇಗ ಓಡಾಡಲಿ ಅಂತಾನೆ. ಸೊ ನಾವು ಅದನ್ನೇ ಅದಕ್ಕೋಸ್ಕರ ಈ ಟೆಕ್ನಾಲಜಿ ಯೂಸ್ ಮಾಡಿದ್ಮೇಲೆ ಮಾಡಲಿಲ್ಲ ಅಂತಂದರೆ ದೆರ್ ಇಸ್ ನೋ ಪಾಯಿಂಟ್. ಎಕ್ಸಸೈಸ್ ಆಕ್ಟಿವಿಟಿ, ಹೆವಿ ಎಕ್ಸಸೈಸ್ ಆಕ್ಟಿವಿಟಿ ಯು ಕ್ಯಾನ್ ಟೇಕ್ ಮಂತ್ಸ್. ನೀವು ವಾಕಿಂಗ್ ಎಲ್ಲ ಆಸ್ ಸೂನ್ ಆಸ್ ಡಿಸ್ಚಾರ್ಜ್ ಆದ್ಮೇಲೆ ಮಾಡ್ಬೋದು, ರೂಟೀನ್ ಆಕ್ಟಿವಿಟೀಸ್ ಮಾಡ್ಕೊಬೋದು. ಬೆಡ್ ರೆಸ್ಟು ಅವೆಲ್ಲ ಇಲ್ಲ, ಹಂಗಂದ್ರೆ ಟೆಕ್ನಾಲಜಿನೇ ಬೇಕಾಗಿತ್ತು. ಓಕೆ, ಸೊ ಇವಾಗ ಕಡೆ ಹಂತಕ್ಕೆ ಬಂದಿದ್ದೀವಿ ಡಾಕ್ಟರ್. ಒಂದು ಸ್ಮಾಲ್ ರ್ಯಾಪಿಡ್ ಫೈರ್, ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ಖಂಡಿತವಾಗ್ಲೂ ನೀವು ಆನ್ಸರ್ ಮಾಡಿ. ಒಂದು ಫ್ರೂಟ್ ಎಲ್ಲರೂ ತಿನ್ಬೇಕಾಗಿರುವಂಥದ್ದು? ಗುವಾ. ಓಕೆ, ಸೀಬೆಕಾಯಿ ಬಡವರ ಆಪಲ್ ಅದು. ಹೌದಾ? ಬಟ್ ಇಸ್ ವೆರಿ ರಿಚ್ ಇನ್ ಫೈಬರ್. ಎಸ್, ಇಟ್ ಈಸ್ ಎಲ್ಲದೂ ಇದೆ. ಅದನ್ನ
ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಹಳ್ಳಿಯಲ್ಲಿ ಹೊಡೆದು ಬೀಳಿಸಿದ್ದು ಉಂಟು. ಗುವಾ, ಪಪ್ಪಾಯ, ದೇ ಆರ್ ವೆರಿ ಗುಡ್. ವಾಕಿಂಗಾ, ಜಿಮ್ಮಾ? ಎರಡು. ಓಕೆ. ಫೈಬರ್ ಆರ್ ಪ್ರೋಟೀನ್? ಬ್ಯಾಲೆನ್ಸ್ಡ್. ಓಕೆ. ಕೊಲೊನೋಸ್ಕೋಪಿ ಹೇಳಿದ್ರೆ ಫಿಯರ್ ಆರ್ ಫ್ರೆಂಡ್? ಇಟ್ ಇಸ್ ಅ ಫ್ರೆಂಡ್ಲಿ ಫಿಯರ್. ಓಕೆ. ಒನ್ ಹ್ಯಾಬಿಟ್ ಇವತ್ತು ದಿನ ಈ ಕ್ಷಣ ನಾನು ಬಿಡಬೇಕು ಅಂತಂದ್ರೆ, ಅಥವಾ ಯಾರೇ ಬಿಡಬೇಕು ಅಂತಂದ್ರೆ? ರಾತ್ರಿ ಹೊತ್ತು ಮೊಬೈಲ್ ನೋಡೋದು. ದಿಸ್ ಈಸ್ ಆಲ್ ಅಗೈನ್ 6 to 7 hours ಆಫ್ ಸ್ಲೀಪ್ಸ್ ಕ್ಯಾನ್ ರೆಡ್ಯೂಸ್ ದ ಕ್ಯಾನ್ಸರ್ ರಿಸ್ಕ್ ಬೈ ಮೋರ್ ದೆನ್ 10 to 25%. ರಾತ್ರಿ ಇರೋದೇ ಮಲ್ಗೋಕ್ಕೋಸ್ಕರ. ಈ ಟೈಮಲ್ಲೇ ಗಟ್ಟಿಗೆ ನಾವು ರೆಸ್ಟ್ ಕೊಡಬೇಕು. ಸೊ ನೀವು ನೈಟ್ ಸ್ಲೀಪ್, ಗುಡ್ ಡೀಪ್ ಸ್ಲೀಪ್ 6 to 7 hours ಇಟ್ಸ್ ವೆರಿ ಗುಡ್. ಸೊ ಕೆಟ್ಟ ಹ್ಯಾಬಿಟ್ ಅಂದರೆ ರಾತ್ರಿ ಹೊತ್ತು ಸ್ಕೋರೋಲ್ ಮಾಡಬೇಡಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಓಕೆ. ಸೊ ಇವಾಗ ಒನ್ ಗುಡ್ ಹ್ಯಾಬಿಟ್ ಟು ಸ್ಟಾರ್ಟ್ ಟುಡೇ, ಅಥವಾ ಈ ಕ್ಷಣದಿಂದ ನಾನು ಶುರು ಮಾಡಬೇಕು. ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಅಟ್ಲೀಸ್ಟ್ ವಾಕಿಂಗ್ ಸ್ಟಾರ್ಟ್ ಮಾಡಿ. ಫ್ಯಾಂಟಾಸ್ಟಿಕ್. ಓಕೆ. ಅರ್ಲಿ ಡಯಾಗ್ನೋಸಿಸ್ ಅಂತಂದ್ರೆ? ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್, ಅರ್ಲಿ ಡಯಾಗ್ನೋಸಿಸ್. ಈಗ ವೆಯ್ಟ್ ಲಾಸ್, ಬ್ಲೀಡಿಂಗ್ ಏನೇ ಇದ್ರು, ಸೊ ಮುಜುಗರ ಬೇಡ, ಬಂದು ಕನ್ಸಲ್ಟ್ ಮಾಡಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಒಳಗಾಗಿ. ಅರ್ಲಿ ಡಯಾಗ್ನೋಸಿಸ್ ಸೇವ್ಸ್ ಮೆನಿ ಲೈಫ್ಸ್. ಬಿಕಾಸ್ ಒಂದು ಫ್ಯಾಮಿಲಿ ಒಬ್ಬರು ಉಳಿಸಿದ್ರೆ ಫ್ಯಾಮಿಲಿ ಉಳಿಸ್ದಂಗೆ. ಐ ಥಿಂಕ್ ಅರ್ಲಿ ಸ್ಕ್ರೀನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ. ಸೊ ಇವಾಗ ನಮ್ಮ ಲಿಸ್ನರ್ಸು ಮತ್ತು ಜೊತೆಗೆ ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ. ಸಾಕಷ್ಟು ವಿಷಯಗಳು ಗೊತ್ತಾಗಿದೆ. ತುಂಬ ಥಾಟ್ಫುಲ್ ಆಗಿರುವಂತಹ, ಮೈಂಡ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ವ್ಯೂವರ್ಸ್ಗೆ ಒಂದು ಸಿಂಪಲ್ ಆಗಿ ಮೆಸೇಜ್ ಹೇಳೋದಾದರೆ ಏನು ಹೇಳ್ತೀರಿ? ಲೈಫಲ್ಲಿ ಎವ್ರಿಥಿಂಗ್ ಶುಡ್ ಬಿ ಬ್ಯಾಲೆನ್ಸ್ಡ್. ಕಾಫಿ, ಟೀ ಕೂಡ ಬ್ಯಾಲೆನ್ಸ್ ಆಗಿ ಕುಡಿಬೇಕು. ಈಗ ಆ್ಯಕ್ಚುಲಿ ಕಾಫಿನೂ ಅಷ್ಟೇ ಇತಿಮಿತವಾಗಿ ತಗೋಬೇಕು. ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಅರ್ಲಿ ಟು ಸ್ಲೀಪ್. ಲ್ಯಾಕ್ ಆಫ್ ಸ್ಲೀಪ್ ಈಸ್ ವೆರಿ ಬ್ಯಾಡ್. ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್. ಇದೇ ಡಯಟ್ ತೊಗೊಳ್ಳಿ, ಅದೇ ಡಯಟ್ ತೊಗೊಳ್ಳಿ ಅಂತ ನೂರಾರು ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಫುಡ್. ನಾವು ಹಳೆ ಕಾಲದಲ್ಲಿ ಏನು ಫುಡ್ ತಿಂತೀವಿ ಅದನ್ನೇ ಬ್ಯಾಲೆನ್ಸ್ ಆಗಿ ತಿನ್ನಿ. ಮೋಸ್ಟ್ ಇಂಪಾರ್ಟೆಂಟ್ ನೆಗ್ಲೆಕ್ಟೆಡ್ ಪಾರ್ಟ್ ಏನಪ್ಪ ಅಂದರೆ ಮೆಂಟಲ್ ಹೆಲ್ತ್. ಸೊ ಸ್ಟ್ರೆಸ್. ಸೊ ಅಟ್ಲೀಸ್ಟ್ ದಿನದಲ್ಲಿ 15 ನಿಮಿಷ ಮೆಡಿಟೇಷನ್ ಮಾಡಿ. ಆಮೇಲೆ ಸ್ಪೆಂಡ್ ಯುವರ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ನಾಟ್ ವಿತ್ ಯುವರ್ ವರ್ಕ್. ಬಿಕಾಸ್ ಆ ಫ್ಯಾಮಿಲಿ ಟೈಮ್ ಇದೆಯಲ್ಲ, ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ಎ ಗುಡ್ ಫ್ಯಾಕ್ಟರ್ ಫಾರ್ ರಿಡಕ್ಷನ್ ಇನ್ ಯುವರ್ ಕ್ಯಾನ್ಸರ್ ರಿಸ್ಕ್, ಹಾರ್ಟ್ ಡಿಸೀಸ್ ರಿಸ್ಕ್ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಂಪಲ್, ಇದರ 24 hours, ಅದರಲ್ಲಿ 7 hours ಆಫ್ ಸ್ಲೀಪ್. ಯು ಡಿವೈಡ್ ದಟ್ ಇಂಟು ನಿಮ್ಮ ದೇಹಕ್ಕೆ ಏನು ಬೇಕೋ ಅದು ಡಿವೈಡ್ ಮಾಡ್ಕೊಳ್ಳಿ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಡಯಟ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಎಸೆನ್ಸ್ ಆಫ್ ಲೈಫ್. ಇವಾಗ ಫಿಸಿಕಲ್ ಹೆಲ್ತ್ ನೆಗ್ಲೆಕ್ಟ್ ಮಾಡಿದ್ರೆ 10 ವರ್ಷ ಆದಮೇಲೆ ರಿಗ್ರೆಟ್ ಮಾಡ್ತೀರಾ. ಸೊ ಕೈಂಡ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನೌ. ಥ್ಯಾಂಕ್ ಯು ಡಾಕ್ಟರ್. ತುಂಬ ಅಂದರೆ ವೆಲ್ತಿ ಪಾಯಿಂಟ್ಸ್ ಮತ್ತು ವೆಲ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಬಹಳಷ್ಟು ಅರ್ಥ ಆಗಿದೆ ಇವಾಗ. ಐ ಥಿಂಕ್ ಎಲ್ಲರೂ ಕೂಡ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಟೈಮ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ರೆಡ್ FM ಪರವಾಗಿ ಮತ್ತು ಪರ್ಸ್ನಲಿ ಕೂಡ ಥ್ಯಾಂಕ್ ಯು ವೆರಿ ಮಚ್. ರೆಡ್ FMಗೆ, ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಇದರಿಂದ ಅಟ್ಲೀಸ್ಟ್ ಒಬ್ರಿಗಾರು ಮುಟ್ಟಿದ್ರು ಇಟ್ ಕ್ಯಾನ್ ಚೇಂಜ್ ಮೆನಿ ಲೈಫ್ಸ್ ಅಂತ ಅನ್ಕೊತೀನಿ. ಸೊ ಹೆಲ್ದಿ ಲೈಫ್ ಈಸ್ ದಿ ನ್ಯೂ ಟ್ರೆಂಡ್ ಅಂತ ನಾನು ಅನ್ಕೊಂತೀನಿ. ಡೆಫಿನೆಟ್ಲಿ. ಸೊ ಇಷ್ಟು ಹೊತ್ತು ನಮ್ಮ ಜೊತೆಯಾಗಿದ್ದು ಡಾಕ್ಟರ್ ರಕ್ಷಿತ್ ಶೃಂಗೇರಿ ಅವರು. ಇವರು ಸರ್ಜಿಕಲ್ ಆನ್ಕಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್, ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್, ಕ್ಲಿಯರ್ ಮೆಡಿ ರೇಡಿಯಂಟ್ ಹಾಸ್ಪಿಟಲ್ ಮೈಸೂರಿನಲ್ಲಿ. ನೀವು ಖಂಡಿತವಾಗ್ಲೂ ಭೇಟಿ ಮಾಡ್ಬೋದು ಅವ್ರನ್ನ, ಅಲ್ಲಿ ಹೋಗಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಪ್ರೀತಿಯ RJ ಶ್ರೀವಿದ್ಯಾ. ಹಾಗೆ ಸದಾಕಾಲ ಎಲ್ಲರೂ ಖುಷಿಯಾಗಿ, ನೆಮ್ಮದಿಯಾಗಿ, ಜೊತೆಗೆ ಹೆಲ್ತ್ ಇಸ್ ವೆಲ್ತ್ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ರೀತಿ ಬದುಕ್ತಾ ರೆಡ್ FMನ ಕೇಳಿ. ಸೂಪರ್ ಹಿಟ್ಸ್ 93.5 ರೆಡ್ FMನಲ್ಲಿ ಇಷ್ಟು ಹೊತ್ತು ನೀವೆಲ್ಲರೂ ಈ ವಿಷಯಗಳನ್ನ ತಿಳ್ಕೊಂಡ್ರಿ, ಈ ಪ್ರೋಗ್ರಾಮ್ನ ನೋಡಿದ್ರಿ. ಇದೇ ರೀತಿ ಮತ್ತಷ್ಟು ಇನ್ಸೈಟ್ಫುಲ್ ಪ್ರೋಗ್ರಾಮ್ಸ್ ನಾವು ನಿಮಗಾಗಿ ನೀಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.